ಮಹಾಯುದ್ಧ ಮಹಾ ಸಮೀಕ್ಷೆ ರಾಮ ಮಂದಿರ ಉದ್ಘಾಟನೆಯ ನಂತರ ನಡೆದಿರುವ ಸಮೀಕ್ಷೆಗಳಲ್ಲಿ ಮತ್ತೊಂದು ಸಲ ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. 2024ರ ಮಹಾಭಾರತದ ಮಹಾ ಸಮೀಕ್ಷೆಯ ಗುಟ್ಟು ಬೆಚ್ಚಿ ಬೀಳಿಸ್ತಾ ಇದೆ. ಎರಡು ಸಮೀಕ್ಷೆಗಳು ನಡೆದಿವೆ. ಆ ಸಮೀಕ್ಷೆಗಳಲ್ಲಿ ಏನು ಹೇಳಲಾಗ್ತಾ ಇದೆ, ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದ್ರೆ ಜನರ ನಾಡಿ ಮಿಡಿತ ಏನು ಅಂತ ತಿಳ್ಕೊಳ್ಳೋದಕ್ಕೆ ಎರಡು ಸರ್ವೆಗಳನ್ನ ನಡೆಸಲಾಗಿದೆ. ಆ ಸರ್ವೆಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಅದರ ಜೊತೆಗೆ ಆ ಸರ್ವೆಯ ರಿಸಲ್ಟ್ ಏನ್ ಬಂದಿದೆಯಲ್ಲ ಅದಕ್ಕೆ ಏನು ಕಾರಣ, ಉತ್ತರ ಭಾರತದಲ್ಲಿ ಏನ್ ಹೇಳ್ತಿದ್ದಾರೆ, ದಕ್ಷಿಣ ಭಾರತ, ಮುಖ್ಯವಾಗಿ ಕರ್ನಾಟಕ, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸ್ತೀವಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. 2024ರ ಮಹಾಭಾರತದ ಮಹಾ ಸಮೀಕ್ಷೆಗೆ ಡೇಟಾಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಮ ಮಂದಿರ ಲೋಕಾರ್ಪಣೆ ಬಳಿಕ ಮೆಗಾ ಸರ್ವೆ ಆಗಿದೆ. ಮೋದಿ ವರ್ಸಸ್ INDIA ಎರಡು ಸರ್ವೆಗಳು ನಡೆದಿವೆ. ಟೈಮ್ಸ್ ನೌ ಹಾಗೂ ಇಂಡಿಯಾ ಟುಡೇ ಸಮೀಕ್ಷೆ. ಎರಡು ಸಮೀಕ್ಷೆಯಲ್ಲಿ NDAಗೆ ಎಷ್ಟು ಸ್ಥಾನ, INDIAಗೆ ಎಷ್ಟು ಸ್ಥಾನ, ಮೋದಿ ವಿರೋಧಿಗಳ ನಿದ್ದೆಗೆಡಿಸಿದ್ವ ಈ ಎರಡು ಸಮೀಕ್ಷೆಗಳು 2024ರಲ್ಲಿ ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದ್ರೆ ನೀವು ಯಾರಿಗೆ ವೋಟ್ ಹಾಕ್ತೀರಿ ಅಂತ ಜನಸಾಮಾನ್ಯರನ್ನ ಕೇಳಲಾಯಿತು. ಎರಡು ಪ್ರತ್ಯೇಕ ಸರ್ವೆಗಳು, ಒಂದು ಟೈಮ್ಸ್ ನೌನ ಸರ್ವೆ, ಇನ್ನೊಂದು ಇಂಡಿಯಾ ಟುಡೇ ಸಮೀಕ್ಷೆ. ಹಾಗಾದ್ರೆ ಯಾವ ಯಾವ ಸಮೀಕ್ಷೆಯಲ್ಲಿ ಏನು ಹೇಳಿದ್ದಾನೆ ಮತದಾರ? ಮೊದಲಿಗೆ ಟೈಮ್ಸ್ ನೌ ಮಹಾ ಸಮೀಕ್ಷೆಯನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. NDA 366 ಸ್ಥಾನಗಳನ್ನ ಪಡೆಯುತ್ತೆ. ಬಿಜೆಪಿ ಪ್ಲಸ್ ಬಿಜೆಪಿಯ ಜೊತೆ ಇರೋ ಪಕ್ಷಗಳು ಸೇರಿ 366 ಸ್ಥಾನ ಪಡೆಯುತ್ತವೆ. INDIA 104 ಸ್ಥಾನ ಪಡೆಯುತ್ತೆ ಅಂತ ಟೈಮ್ಸ್ ನೌ ನಡೆಸಿರುವ ಸಮೀಕ್ಷೆ ಹೇಳ್ತಾ ಇದೆ. ಇತರರು 73 ಸ್ಥಾನಗಳನ್ನ ಪಡೀತಾರೆ ಅಂತ. ಹಾಗಾದ್ರೆ ವೋಟ್ ಶೇರ್ ಏನ್ ಹೇಳ್ತಾ ಇದೆ? ಟೈಮ್ಸ್ ನೌ ನಡೆಸಿರುವ ಮಹಾ ಸಮೀಕ್ಷೆಯ ವೋಟ್ ಶೇರ್ ಏನ್ ಹೇಳ್ತಾ ಇದೆ? NDA 41.8 ವೋಟ್ಗಳನ್ನ ಪಡೆದುಕೊಳ್ಳುತ್ತೆ, 366 ಸ್ಥಾನಗಳನ್ನ ಪಡೆಯುತ್ತೆ. INDIA 28.6% ಮತ ಪಡ್ಕೊಂಡ್ರೆ 104 ಸ್ಥಾನ ಪಡೆಯುತ್ತೆ. ಇತರರು 29.6% ಮತ ಪಡೆದುಕೊಂಡ್ರೆ 73 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಹಿಂದಿನ ಎರಡು ಎಲೆಕ್ಷನ್ನ ರಿಸಲ್ಟ್ ಮತ್ತು ಈಗಿನ ಸಮೀಕ್ಷೆನ ತಾಳೆ ಹಾಕಿ ನೋಡೋದಾದ್ರೆ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ರಿ. 2014ರಲ್ಲಿ NDA 336 ಸ್ಥಾನ ಪಡೆದಿತ್ತು. ಆಗ UPA ಇತ್ತು, ಅಂದ್ರೆ INDIA 59 ಸ್ಥಾನ ಪಡೆದಿತ್ತು. ಇತರರು 148 ಸ್ಥಾನಗಳನ್ನ ಪಡ್ಕೊಂಡಿದ್ರು. 2019 353 ಸ್ಥಾನಗಳನ್ನ NDA ಪಡೆದಿತ್ತು. ಆಗಿನ UPA 91 ಸ್ಥಾನಗಳನ್ನ ಪಡೆದಿತ್ತು. ಇತರರು 99 ಸ್ಥಾನಗಳನ್ನ ಪಡೆದುಕೊಂಡಿದ್ರು. ಈಗಿನ ಸಮೀಕ್ಷೆ ಹೇಳ್ತಾ ಇರೋದು 366 ಸ್ಥಾನಗಳನ್ನ NDA ಪಡ್ಕೊಳ್ಳುತ್ತೆ. INDIA ಕೂಟ 104 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ. ಇತರರು 73 ಸ್ಥಾನಗಳನ್ನ ಪಡೆದುಕೊಳ್ತಾರೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಏನ್ ಹೇಳ್ತಾ ಇದೆ? ಇಂಡಿಯಾ ಟುಡೇ ಸಮೀಕ್ಷೆ NDA 335 ಸ್ಥಾನಗಳನ್ನ ಪಡೆಯುತ್ತೆ, -18 ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ. ಇಂಡಿಯಾ ಕೂಟ 166 ಸ್ಥಾನಗಳನ್ನ ಪಡೆಯುತ್ತೆ, +75 ಸ್ಥಾನ ಹೆಚ್ಚಾಗಿ ಪಡ್ಕೊಳ್ಳುತ್ತೆ. ಇತರರು 42 ಸ್ಥಾನ ಪಡಿತಾರೆ, 57 ಸ್ಥಾನಗಳನ್ನ ಕಳೆದುಕೊಳ್ತಾರೆ. ಇತರರು ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಎಲ್ಲವೂ ಸೇರಿ. ವೋಟ್ ಶೇರ್ ಅನ್ನ ನೋಡ್ತಾ ಹೋಗೋಣ. ಈಗ ಇಂಡಿಯಾ ಟುಡೆಯ ವೋಟ್ ಶೇರ್ 44.4% ಮತಗಳನ್ನ NDA ಪಡ್ಕೊಳ್ಳುತ್ತೆ. INDIA 38.3% ಮತಗಳನ್ನ ಪಡೆದುಕೊಳ್ಳುತ್ತೆ. ಸೊ ಟೈಮ್ಸ್ ನೌ ಹಾಗೂ ಇಂಡಿಯಾ ಟುಡೇ ಸಮೀಕ್ಷೆಯನ್ನ ನೀವು ನೋಡ್ತಾ ಇದ್ದೀರಾ. ಎರಡೂ ಸಮೀಕ್ಷೆ ಹೇಳ್ತಾ ಇರೋದು ಮೋದಿ ಮತ್ತೊಂದು ಸಲ ಆಡಳಿತಕ್ಕೆ ಬರ್ತಾರೆ, 3ನೇ ಬಾರಿ ರೆಕಾರ್ಡ್ ಬ್ರೇಕ್ ಆಗುತ್ತೆ. ನೆಹರೂರವರ ನಂತರ ಮೋದಿ ಆ ಇತಿಹಾಸ ಬರೀತಾರೆ ಅಂತ ಸದ್ಯಕ್ಕೆ ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೌ ಹೇಳ್ತಾ ಇದೆ. ಹಾಗಾದ್ರೆ ಬಿಜೆಪಿ ಗಳಿಸ್ಕೊಳ್ತಾ ಇರೋದು ಎಲ್ಲಿ? INDIA
ಕಳೆದುಕೊಳ್ತಾ ಇರೋದು ಎಲ್ಲಿ ಅನ್ನೋದನ್ನ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಇಂಪಾರ್ಟೆಂಟ್ ವಿಷಯ, ಕರ್ನಾಟಕದಲ್ಲಿ ಏನಾಗುತ್ತೆ, ಕರ್ನಾಟಕದಲ್ಲಿ ಯಾರ ಪರ ಮತದಾರರ ಒಲವಿದೆ, ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮ್ಯಾಜಿಕ್ ಮಾಡುತ್ತಾ ಅಥವಾ ವಿಧಾನಸಭಾ ಎಲೆಕ್ಷನ್ ನಂತೆ ಕಾಂಗ್ರೆಸ್ ಕಮಾಲ್ ಮಾಡುತ್ತಾ? ಟೈಮ್ಸ್ ನೌ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದ್ದೇನು? ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ, ಯಾರ ಗ್ಯಾರಂಟಿಗೆ ಮತದಾರ ಮಣೆ ಹಾಕ್ತಾನೆ? ಹಾಗಾದ್ರೆ ಮೊದಲು ಟೈಮ್ಸ್ ನೌ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಟೈಮ್ಸ್ ನೌನ ಸಮೀಕ್ಷೆ ಪ್ರಕಾರ ಬಿಜೆಪಿ 28 ಸ್ಥಾನಗಳಲ್ಲಿ 21 ಪಡೆದುಕೊಳ್ಳುತ್ತೆ. ಅಂದ್ರೆ ಕಳೆದ ಬಾರಿಗಿಂತ 4 ಸ್ಥಾನಗಳನ್ನ ಕಡಿಮೆ ತೆಗೆದುಕೊಳ್ಳುತ್ತೆ. ಒಂದು ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದುಕೊಂಡಿದ್ರು, ಅದನ್ನ ಹೊರತುಪಡಿಸಿದ್ರೆ 25. ಇನ್ನು ಕಾಂಗ್ರೆಸ್ 5 ಸ್ಥಾನ ಪಡೆಯುತ್ತೆ, ಈ ಹಿಂದೆ 1 ಪಡೆದಿದ್ರು ಪ್ಲಸ್ 4 ಆಗುತ್ತೆ. ಜೆಡಿಎಸ್ 2 ಪಡೆದುಕೊಳ್ಳುತ್ತೆ, 1 ಪಡೆದಿದ್ರು ಈಗ +1 ಆಗುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಕರ್ನಾಟಕದಲ್ಲಿ ವೋಟ್ ಶೇರ್ ಹೇಗಿರುತ್ತೆ ಅಂತ ನೋಡೋಣ. ಬಿಜೆಪಿ 46.2% ಮತಗಳನ್ನ ಪಡೆದುಕೊಂಡು 21 ಸ್ಥಾನ ಪಡೆಯುತ್ತೆ. ಕಾಂಗ್ರೆಸ್ 42.3% ಮತಗಳನ್ನ ಪಡೆದುಕೊಂಡು 5 ಸ್ಥಾನ ಪಡೆಯುತ್ತೆ. ಜೆಡಿಎಸ್ 8.4% ಮತಗಳನ್ನ ಪಡೆದುಕೊಂಡು 2 ಸ್ಥಾನ ಪಡೆದುಕೊಳ್ಳುತ್ತೆ. ಇತರರು 3.1% ಮತವನ್ನ ತಮ್ಮ ಕಡೆ ಸೆಳೆದುಕೊಡ್ತಾರೆ ಅಂತ. ಹಾಗಾದ್ರೆ ಇಂಡಿಯಾ ಟುಡೇ ಏನ್ ಹೇಳ್ತಾ ಇದೆ? ಈಗ ನೀವು ನೋಡ್ತಾ ಇರೋದು ಟೈಮ್ಸ್ ನೌ. ಇಂಡಿಯಾ ಟುಡೇ ಏನ್ ಹೇಳ್ತಾ ಇದೆ? ಇಂಡಿಯಾ ಟುಡೇ ಸಮೀಕ್ಷೆ ಬಿಜೆಪಿ ಪ್ಲಸ್ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ 24 ಸ್ಥಾನಗಳನ್ನ ಪಡೆದುಕೊಳ್ಳುತ್ತವೆ. ಕಾಂಗ್ರೆಸ್ 4 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ. ಇತರರಿಗೆ ಯಾವುದೇ ಅವಕಾಶ ಇಲ್ಲಿ ಇರೋದಿಲ್ಲ. ಬಿಜೆಪಿ ಪ್ಲಸ್ ಅಂದ್ರೆ ಬಿಜೆಪಿ ಜೆಡಿಎಸ್ ಸೇರಿ 24, ಕಾಂಗ್ರೆಸ್ 24, ಕಾಂಗ್ರೆಸ್ 4. ಸೊ ಇದು ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೌನ ಕರ್ನಾಟಕದ ಸಮೀಕ್ಷೆ. ವೋಟ್ ಶೇರ್ ಅನ್ನ ನೋಡ್ತಾ ಹೋಗೋಣ. ಇಂಡಿಯಾ ಟುಡೇ ನೀಡ್ತಾ ಇರೋ ವೋಟ್ ಶೇರ್ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಬಿಜೆಪಿ ಪ್ಲಸ್ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ 53% ವೋಟ್ ಶೇರ್ ಪಡ್ಕೊಳ್ಳುತ್ತೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಕಾಂಗ್ರೆಸ್ 42% ವೋಟ್ ಶೇರ್ ಅನ್ನ ಪಡೆದುಕೊಳ್ಳುತ್ತೆ. ಇತರರು 5% ವೋಟ್ ಶೇರ್ ಪಡಿತಾರೆ, ಆದ್ರೆ ಯಾವುದೇ ಸ್ಥಾನ ಪಡೆಯೋದಿಲ್ಲ. ಬಿಜೆಪಿ ಪ್ಲಸ್ 24, ಕಾಂಗ್ರೆಸ್ 4 ಸ್ಥಾನ ಪಡೆಯುತ್ತೆ ಅಂತ. ಇನ್ನು 2 ಸರ್ವೆಗಳನ್ನ ಅಕ್ಕಪಕ್ಕದಲ್ಲಿ ಇಟ್ಟು ನೋಡೋದಾದ್ರೆ ಕರ್ನಾಟಕದ ಮಹಾ ಸಮೀಕ್ಷೆ ನೋಡ್ತಾ ಇದ್ದೀರಾ. ಟೈಮ್ಸ್ ನಾವು ಹೇಳ್ತಾ ಇದೆ 23 ಬಿಜೆಪಿ ಪಡ್ಕೊಳ್ಳುತ್ತೆ, ಕಾಂಗ್ರೆಸ್ 5 ಪಡೆಯುತ್ತೆ, ಇತರರು ಯಾವುದೇ ಸ್ಥಾನ ಪಡೆಯೋದಿಲ್ಲ ಅಂತ. ವೋಟ್ ಶೇರ್ ನೋಡೋದಾದ್ರೆ 54.6 ಬಿಜೆಪಿ, ಕಾಂಗ್ರೆಸ್ 42.3, ಇತರರು 3.1% ಮತ ಪಡ್ಕೊಳ್ತಾರೆ ಅಂತ. ಇಂಡಿಯಾ ಟುಡೇ ಸಮೀಕ್ಷೆ ನೋಡ್ತಾ ಇದ್ದೀರಾ. 24 ಬಿಜೆಪಿ ಪ್ಲಸ್ 4 ಕಾಂಗ್ರೆಸ್. ಬಿಜೆಪಿ ಪ್ಲಸ್ 53% ಮತವನ್ನ ಪಡ್ಕೊಳ್ತಾರೆ, ಕಾಂಗ್ರೆಸ್ 42% ಮತ, ಇತರರು ಯಾವುದೇ ಸ್ಥಾನ ಪಡೆಯದೇ ಇದ್ರು 5% ಮತನ ಸೆಳೆದುಕೊಳ್ತಾರೆ ಅಂತ. ಇನ್ನು ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಲಾಯಿತು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕಾರ್ಯನಿರ್ವಹಣೆ ಹೇಗಿದೆ ಅಂತ ಟೈಮ್ಸ್ ನೌ ಮಹಾ ಸಮೀಕ್ಷೆಯಲ್ಲಿ ಪ್ರಶ್ನೆ ಕೇಳಲಾಯಿತು. ಅತ್ಯುತ್ತಮ ಆಡಳಿತ ಅಂತ 18% ಜನ ಹೇಳಿದ್ದಾರೆ, ಹೇಳೋದಕ್ಕಾಗೋದಿಲ್ಲ ಅಂತ 21% ಜನ ಹೇಳಿದ್ದಾರೆ, ಸಮಾಧಾನಕರ ಅಂತ 37% ಜನ ಹೇಳಿದ್ದಾರೆ, ಕೆಟ್ಟ ಆಡಳಿತ 34% ಜನ ಹೇಳಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದೆಯಲ್ಲ, ಇದು ವರ್ಕ್ ಆಗುತ್ತಾ ಅಂತ ಕೂಡ ಪ್ರಶ್ನೆ ಕೇಳಲಾಯಿತು. ಈಗ ನೀವು ನೋಡ್ತಾ ಇರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಹೇಗೆ ಮಾಡಿದ್ದಾರೆ ಅಂತ ಕೇಳೋದಕ್ಕೆ ಮಾಡಿರುವ ಸರ್ವೆ. ಇನ್ನು ಬಿಜೆಪಿ ಜೆಡಿಎಸ್ ಅಲಯನ್ಸ್ ವರ್ಕ್ ಆಗುತ್ತಾ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ 41% ಜನ ಹೇಳಿದ್ದಾರೆ, ಹೇಳೋದಕ್ಕಾಗಲ್ಲ ಅಂತ 11% ಜನ ಹೇಳಿದ್ದಾರೆ, ಪರಿಣಾಮ ಏನ್ ಬೀರಲ್ಲ ಬಿಡಿ ಅಂತ 12% ಜನ ಹೇಳಿದ್ದಾರೆ, ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ 36% ಜನ ಹೇಳಿದ್ದಾರೆ. ಇದು ಕರ್ನಾಟಕದ ಕುರಿತಾಗಿ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ನಡೆಸಿರುವ ಸಮೀಕ್ಷೆ. ಹಾಗಾದ್ರೆ ಇದೇ ಟ್ರೆಂಡ್ ಮುಂದುವರಿಯುತ್ತಾ? ಹೇಳೋದಕ್ಕಾಗೋದಿಲ್ಲ. ಈಗಿರುವ ಈ ಸಮೀಕ್ಷೆ ಇದೆಯಲ್ಲ, ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದ್ರೆ ಏನಾಗಬಹುದು ಅನ್ನೋದಕ್ಕೆ ಜನರ ನಾಡಿ ಮಿಡಿತ ಅರಿಯೋದಕ್ಕೆ ಮಾಡಿರುವಂತಹ ಸರ್ವೆ.
ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗಣ್ಯ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ವಿಶ್ಲೇಷಕರು ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡರು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನ ವಕ್ತಾರರಾದ ಮಹೇಶ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವೀಂದ್ರ ರೇಷ್ಮೆ ಅವರಿಂದ ಆರಂಭಿಸೋಣ ಅನ್ಕೊಂಡೆ, ಆದರೆ ಫಸ್ಟ್ ರಿಯಾಕ್ಷನ್ ನಟರಾಜ್ ಗೌಡರಿಂದಾನೇ ಪಡಿತೀನಿ. ಈ ಸರ್ವೆಗಳ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಇಲ್ಲ, ಈ ಸರ್ವೆ ಕಳೆದ ಒಂದು ವರ್ಷದಲ್ಲಿ ಏನು ಸರ್ವೆಗಳು ಬರ್ತಾ ಇದ್ದಾವೆ, ಆ ಸರ್ವೆಗಳು ಯಾವ ಕೂಡ ಅಕ್ಯುರೇಟಾಗಿ ನಿಲ್ತಾ ಇಲ್ಲ. ಅದು ಈವನ್ ಸಿ ವೋಟರ್ ಸರ್ವೆ ಆಗ್ಬೋದು ಅಥವಾ ಟೈಮ್ಸ್ ನೌ ಸರ್ವೆ ಆಗ್ಬೋದು. ಟೈಮ್ಸ್ ನೌ ಸರ್ವೆ ಕಳೆದ 5-6 ಚುನಾವಣೆಯ ಪಂಚರಾಜ್ಯ ಚುನಾವಣೆ ನಡೀತಲ್ಲ, ಯಾವ ಸರ್ವೆನೂ ಕೂಡ ಹತ್ರಕ್ಕೂ ಬಂದಿಲ್ಲ. ನಮಗೆ ಹೇಳ್ತಾ ಇದ್ರು ಛತ್ತೀಸ್ಗಢ ನೀವು ಗೆದ್ದೇ ಗೆಲ್ತೀರಾ ಅಂತ ಹೇಳ್ತಾ ಇದ್ರು, ರಾಜಸ್ಥಾನದಲ್ಲಿ ಫೈಟ್ ಇದೆ ನೀವು ಗೆಲ್ತೀರಾ ಅಂತ ಹೇಳ್ತಾ ಇದ್ರು. ಅದು ಆ ಥರ ಸಾಧ್ಯ ಆಗಲಿಲ್ಲ. ಅವೆಲ್ಲ ನಿಮ್ಮ ಪಕ್ಷನೂ ಅದನ್ನೇ ಅನ್ಕೊಂಡಿತ್ತು. ಅದು ಕರೆಕ್ಟ್. ನಾವು ಸಮೀಕ್ಷೆಗಳನ್ನು ಅದನ್ನೇ ಹೇಳ್ತೀವಲ್ಲ, ಹೌದು, ಅದಕ್ಕೆ ಹೇಳ್ತಾ ಇಲ್ಲ. ಈಗ ಅದನ್ನು ಮೀರಿ ಜನ ತೀರ್ಮಾನ ಮಾಡ್ತಾರೆ. ಆಮೇಲೆ ಇಲ್ಲಿ ಭಾಳ ಫ್ಯಾಕ್ಟರ್ಸ್ ಇದ್ದಾವೆ. ಈಗ ತುಂಬ ಫ್ಯಾಕ್ಟರ್ ಯಾವುದಿದೆ ಅಂದರೆ, ಜಾಸ್ತಿ ಯಾರು ಕಣ್ಣಿಗೆ ಕಾಣ್ತಾ ಇರ್ತಾರೆ, ಯಾರು ಜಾಸ್ತಿ ಮಾಧ್ಯಮದಲ್ಲಿ ಬಿಂಬಿಸ್ತಾ ಇರ್ತಾರೆ, 70% ಏರ್ ಟೈಮ್ನ ಯಾರು ತೊಗೊತಾ ಇರ್ತಾರೆ, ಅವ್ರ ಪರವಾಗಿ ಅವರೇ ಪ್ರಚಾರದಲ್ಲಿದ್ದಾರೆ, ಅವರೇ ಪ್ರಚಲಿತದಲ್ಲಿದ್ದಾರೆ ಅಂತ ಜನ ಅನ್ಕೊತಾರೆ. ಅದು ಸತ್ಯ ಅಲ್ಲ. ಮಾನ್ಯ ಮೋದಿಯವರು ಈ ಥರ ಪ್ರಚಾರದಲ್ಲಿ ಪ್ರಚಲಿತದಲ್ಲಿ ಇದ್ದಾರೆ. ಆದರೆ ಅವರ ಏನು ಅಧಿಕಾರ ಅವಧಿನಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಹೇಳಕ್ಕೆ ಜನಗಳು ಯಾರ್ತವೂ ಮಾಹಿತಿ ಇಲ್ಲ. ಈಗ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ಅವ್ರಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದ್ರೆ ಖಂಡಿತ ಓಟ್ ಹಾಕಲ್ಲ ಅಂತ ಕೇಳ್ತಾರೆ. ರೈತರ ಆದಾಯ ದ್ವಿಗುಣ ಆಗಲಿಲ್ವಲ್ಲ, ಅದಕ್ಕೆ ಓಟ್ ಹಾಕ್ತೀರಾ ಅಂದ್ರೆ ಖಂಡಿತ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಜನ ಹೇಳ್ತಾರೆ, ಬೆಲೆ ಏರಿಕೆ ಅಂತ ತತ್ತರಿಸ್ತಾ ಇದ್ದೀರಲ್ಲ, ಮೋದಿಗೆ ಓಟ್ ಹಾಕ್ತಿರೋದ್ರೆ ಓಟ್ ಹಾಕಲ್ಲ ನಾವು ಅಂತ ಹೇಳ್ತಿದ್ದಾರೆ. ಸಮೀಕ್ಷೆ ಏನು ಹೇಳ್ತದೆ? ಇಲ್ಲ, ಈಗ ಸಮೀಕ್ಷೆ ಅಂದರೆ ನಾನು ಹೇಳ್ದಲ್ಲ, ಸ್ವಲ್ಪ ಅವರ ಪ್ರಚಾರದಲ್ಲಿರೋದ್ರಿಂದ ಅಥವಾ ಪ್ರಚಲಿತದಲ್ಲಿರೋದ್ರಿಂದ, ಸರ್ಕಾರದಲ್ಲಿರೋದ್ರಿಂದ ಆಗಬಹುದು ಅನ್ನೋ ಒಂದು ಊಹಾತ್ಮಕವಾಗಿ ಈ ತರ ಸಮೀಕ್ಷೆಗಳು ಬರ್ತಾ ಇರಬಹುದೇನೋ. ಸರ್, ಪ್ರಚಾರದಲ್ಲಿ ಇದ್ದ ಮಾತ್ರಕ್ಕೆ ಜನಸಾಮಾನ್ಯ ಹಿಂಗಿದ್ದೊಂದು ಉತ್ತರ ಕೊಡ್ತಾನೆ? ಇಲ್ಲ, ಜನಸಾಮಾನ್ಯನಲ್ಲಿ ಈಗ ನೀವು ಪ್ರಶ್ನೆಗಳು, ಈಗ ಮೊನ್ನೆ ಸಿದ್ದರಾಮಯ್ಯನವ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ, ನೀವು ಪ್ರಶ್ನೆ ಅಲ್ಲಿ ಕೇಳಿದ್ರಿ, ಅವರ ಆಡಳಿತ ಹೆಂಗಿತ್ತು ಅಂದ್ರೆ ಆಡಳಿತ ಚೆನ್ನಾಗಿಲ್ಲ ಅನ್ನೋ ಥರದಲ್ಲಿ ಅಲ್ಲಿ ಪ್ರಶ್ನೆ ಉತ್ತರ ಬರ್ತಾ ಇದೆ. ಆದರೆ ಅದರಲ್ಲಿ ನೀವು ನೋಡಬಹುದು, ಅತ್ಯುತ್ತಮವಾಗಿದೆ ಮತ್ತು ಸಮಾಧಾನಕರ ಎರಡೂ ಸೇರಿಸಿದ್ರೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ಇದೆ. ಆದರೆ ಗ್ಯಾರಂಟಿ ಯೋಜನೆಗಳಿಂದ ಜನಗಳು ತಲುಪಿದೆಯಾ, ಖುಷಿ ಇದ್ದೀರಾ, ಇದು ಮತ್ತೆ ಇಂಥ ಸರ್ಕಾರ ಮತ್ತೆ ಬರಬೇಕಾ ಕೇಂದ್ರದಲ್ಲಿ ಅಂದ್ರೆ ಅಂತಾನೆ ಅನ್ನೋದು ಜನ. ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಅನುಕೂಲ ಆಗಿದೆಯಾ, ಕೇಂದ್ರದಲ್ಲೂ ಇದೇ ಥರ ಗ್ಯಾರಂಟಿ ಯೋಜನೆಗಳು ಕೂಡ ಸರ್ಕಾರ ಬರಬೇಕಂತ ನೀವು ಕೇಳಿ 100ಕ್ಕೆ 90 ಜನ ಬೇಕು ಅಂತಾರೆ. ಅವಾಗ ಕಾಂಗ್ರೆಸ್ ಪರವಾಗಿ ಬರುತ್ತೆ ಅದು. ಈ ರೀತಿ ಇದೆ. ಆದರೆ ಈಗ ನಾವು ಇನ್ನೂ ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡ ಮೇಲೆ ನಮಗೊಂದು ಭರವಸೆ ಏನಂದರೆ 330 ಸೀಟ್ ಗೆಲ್ತೀವಿ ಅಂತ ಒಂದು ಭರವಸೆ. ಆದರೆ ಹೆಂಗೆ ಬರುತ್ತೆ, ಏನಾಗುತ್ತೆ ಅನ್ನೋದು ನಮ್ದು ಇನ್ನೂ ಒಂದು, ನಾವು ಅನ್ಕೊಂಡ್ವಿ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಂತ, ಅದು ಆಗಿಲ್ಲ. ಆಮೇಲೆ ಇನ್ನೂ 2 ತಿಂಗಳು ಸಮಯ ಇರೋದ್ರಿಂದ ಈ ಏನಿದೆ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ, ಸಿ ವೋಟರ್ ಆ್ಯಕ್ಚುಲಿ ಬೇರೆದೆಲ್ಲ ಬಿಟ್ಬಿಟ್ರು, ನಾವು ಟೈಮ್ಸ್ನೋ ಬಿಟ್ಟರು, ಇಂಡಿಯಾ ಟುಡೇ ಸಿ ವೋಟರ್ದು ಸ್ವಲ್ಪ 90% 80% ಅಕ್ಯುರಸಿಗೆ ಬರ್ತಾರೆ. ಅವರು ಎಲ್ಲ ಟೈಮಲ್ಲೂ ಅಕ್ಯುರಸಿಗೆ ಬರ್ತಾರೆ. ಸೊ ಅದು ನಮಗೆ ಒಂದು ಅವಕಾಶ, ಸದಾವಕಾಶ. ಇನ್ನೂ 2 ತಿಂಗಳು ಸಮಯ ಇದೆ, ನಾವು ಏನು ಬೇಕು ರೆಡಿ ಮಾಡ್ಕೋಬೋದು ಅನ್ನೋದು. ಯಾಕಂದರೆ ನಾವು ಅನ್ಕೊತಾ ಇರೋದು, ಕಾಂಗ್ರೆಸ್ಸೇ ಇಂಡಿವಿಜುವಲ್ ಆಗಿ ಕಾಂಗ್ರೆಸ್ 150 ಸೀಟ್ಗಳನ್ನ ದಾಟ್ತದೆ, ಇಂಡಿಯಾ ಮೈತ್ರಿಕೂಟ 300 ಸೀಟ್ಗಳನ್ನ ದಾಟ್ತದೆ, ಈ ಒಂದು ಭರವಸೆ ನಮಗಿದೆ. ಆದರೂ ಕೂಡ ಇಲ್ಲಿ ಕಾಂಗ್ರೆಸ್ಗೆ 71 ಸೀಟು ತೋರಿಸ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ, 52 ಇತ್ತು ಕಳೆದ ಬಾರಿ, ಈ ಬಾರಿ 19 ಜಾಸ್ತಿ ಬರ್ತಾ ಇದೆ ಅಂತ. ಶೇಕಡಾವಾರು ಮತ ನಮಗೆ 19%, ಕಳೆದ ಬಾರಿ 20% ಇತ್ತು, 19% ಅಂತ ಬರ್ತಾ ಇದೆ. ಆದರೆ ನಾವು ಇಂಡಿಯಾ ಮೈತ್ರಿಕೂಟವಾಗಿ BJP 37% ತಗೊಂಡಿತ್ತು ಲಾಸ್ಟ್ ಟೈಮು, NDA ಮೈತ್ರಿಕೂಟ. ನಾವು ಅನ್ಕೊಂಡ್ವಿ 63% ವಿರುದ್ಧವಾಗಿದೆ. ಅದೆಲ್ಲ ನಾವೆಲ್ಲ ಒಟ್ಟಾಗಿ ಸೇರಿಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ರಾಹುಲ್ ಗಾಂಧಿ ಅವರು, ಮಾನ್ಯ ಖರ್ಗೆ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಅದಿನ್ನೂ ಫಲಿತಾಂಶ ಕೊಡಬೇಕಿದೆ. ಯಾಕಂದ್ರೆ ನಮಗೂ ಕೂಡ 2 ತಿಂಗಳಿದೆ ಸರ್, ತುಂಬಾ ಏನು 2 ವರ್ಷ ಇಲ್ಲ. ಬಟ್ ಕರ್ನಾಟಕ ಮಟ್ಟಕ್ಕೆ ಬಂದಾಗ ನಮಗೆ ಒಂದು ಸಂಪೂರ್ಣ ಭರವಸೆ. ಯಾಕಂದ್ರೆ ನಾವು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಘೋಷಣೆಗೆ 43% ಮತ ಬಂದಿದೆ. ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗ್ತಾ ಇದೆಯಲ್ಲ ಚೆನ್ನಾಗಿ, ಅದರೊಳಗೆ ತುಂಬಾ ಅಂದ್ರೆ 5 ಕೋಟಿ 6 ಕೋಟಿ ಜನ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿ ಆಗಿದ್ದಾರೆ. ಆ ಅನುಷ್ಠಾನದಿಂದ ನಾವು ಅನ್ಕೊಂತೀವಿ ನಮಗೆ 53-54% ಮತ ನಮಗೆ ಬರುತ್ತೆ ಅಂತ. JDS ಮತಗಳು ಏನಂದ್ರೆ, JDS ಮತಗಳು BJPಗೂ ಟ್ರಾನ್ಸ್ಫರ್ ಆಗಲ್ಲ, ಕೆಲವು ಮಾತ್ರ ಟ್ರಾನ್ಸ್ಫರ್ ಆಗ್ತವೆ, ಕೆಲವು ಮತಗಳು ಅಲ್ಲಿ ಸ್ಪ್ಲಿಟ್ ಆಗಿ ಕಾಂಗ್ರೆಸ್ ಕಡೆ ಬರ್ತವೆ. ಸೊ ನಮಗೆ 43% ಮತ ಬಂದಿದೆ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿದೆ, JDS ಮೈತ್ರಿನ ಜನ ಒಪ್ತಾ ಇಲ್ಲ, ಅವರ ಕಾರ್ಯಕರ್ತಗಳೇ ಒಪ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಮಗೆ ಜಾಸ್ತಿ ಮತ ಬರುತ್ತೆ, 53%. ನಾವು ಒಂದು 20 ಸೀಟ್ ಗೆಲ್ತೀವಿ ಅನ್ನೋ ಒಂದು ರವೀಂದ್ರ ರೇಷ್ಮೆ ಅವರೇ, ರಾಮ ಮಂದಿರ ಉದ್ಘಾಟನೆಯ ನಂತರದ 2 ಸಮೀಕ್ಷೆಗಳು, ರಾಮ ಮಂದಿರ ನಂತರದ ಈ ಪೊಲಿಟಿಕಲ್ ವೈಬ್ ಏನಿದೆ ಸರ್, ಅದೊಂಚೂರು ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ. ಅದಕ್ಕೂ ಮುಂಚೆಯೂ ಕೂಡ ಬಹಳಷ್ಟು ಚರ್ಚೆಗಳು ನಡೆದಿದ್ರೂ ಕೂಡ ಅದಾದ ನಂತರ BJP ಒಂದು ರೀತಿ ಜೋಶಲ್ಲಿದೆ, ಮತ್ತು ಕಾಂಗ್ರೆಸ್ನಲ್ಲಿ ಒಂಚೂರು ಎಲ್ಲೋ ಬಿರುಕು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಸಮೀಕ್ಷೆ ಏನು ಹೇಳ್ತಾ ಇದೆ ಸರ್? ನೋಡಿ, ಇಂಡಿಯಾ ಟುಡೇ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾಳ ಸ್ಪಷ್ಟವಾಗಿ ಕರ್ನಾಟಕದಲ್ಲಿ 135 ಆಸ್ಪಾಸ್ನಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿದರು. ಅದೇ ಇಂಡಿಯಾ ಟುಡೇ
ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನಾವು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಖಚಿತ, ಖಚಿತ ಅಂತ ಹೇಳಿ, ಮಧ್ಯಪ್ರದೇಶದಲ್ಲಿ ನೆಕ್ ಟು ನೆಕ್. ದಟ್ ವಾಸ್ ಅ ಸರ್ಪ್ರೈಸ್. ಸೊ ಇದು ನಾವು ಯಾರೋ ಜ್ಯೋತಿಷ್ಯಕಾರರ ಅವ್ರು ನೀಡಿರೋ ಈ ಪೂರ್ವಭಾವಿ ಫಲಿತಾಂಶದ ಚರ್ಚೆಯಲ್ಲಿ ತೊಡಗಿಸಿದ್ವಿ ಅಂತ ಕಾಣುತ್ತೆ. 2019 ಚುನಾವಣೆಗೂ ಈ 2024 ಲೋಕಸಭಾ ಚುನಾವಣೆಗೂ ಮುಖ್ಯವಾದ ಬದಲಾವಣೆ ಏನು ಅಂತಂದರೆ, ಅವತ್ತು ಕಾಂಗ್ರೆಸ್ಸು ತೆಲಂಗಾಣದಲ್ಲಿ ನಾಮಾವಶೇಷ ಆಗೋಗ್ಬಿಟ್ಟಿತ್ತು. ಕರ್ನಾಟಕದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಇದ್ದರೂ ಕೂಡ ಅದು ಬಹಳ ಅಭದ್ರ ಸರ್ಕಾರವೇ ಇತ್ತು. ಆಮೇಲೆ ರಾಜಸ್ಥಾನ್ ಮಧ್ಯಪ್ರದೇಶದಲ್ಲಿ ಆಗ್ತಾನೆ ಕಾಂಗ್ರೆಸ್ ಗೆದ್ದು ಬಂದಿತ್ತು. ಅಸೆಂಬ್ಲಿ ಚುನಾವಣೆಯಲ್ಲಿ ನಿಚ್ಚಳ ಬಹುಮತದಿಂದ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಗೆದ್ದುಬಿಟ್ಟಿತ್ತು. ಸೊ ಅವತ್ತಿನ ವಾತಾವರಣ ನೋಡಿದರೆ ದೊಡ್ಡ ಸೆಟ್ಬ್ಯಾಕ್ ಆಗುತ್ತೆ NDAಗೆ ಅಂದ್ಕೊಂಡಿದ್ವಿ. ಜನ ಏನು ಮಾಡ್ತಾರೆ, ಬರ್ತಾ ಬರ್ತಾ ಈ ಮೋದಿ ಕಾಲದಿಂದ 10 ವರ್ಷಗಳ ಬದಲಾವಣೆಯನ್ನು ಜನರ ಮನೋಭೂಮಿಕೆಯಲ್ಲಿ BJPಯನ್ನು ಇಷ್ಟಪಡದವರು ಕೂಡ ಮೋದಿನ ಇಷ್ಟಪಡ್ತಾರೆ. ಇದು ನಾಯಕ ಕೇಂದ್ರಿತ, ವ್ಯಕ್ತಿ ಕೇಂದ್ರಿತ ಆಯ್ಕೆ ಆಗ್ತಾಯಿದೆ. ಪ್ರತಿ ಸಾರಿ ಲೋಕಸಭಾ ಚುನಾವಣೆ ಬಂದಾಗಲೂ ಕೂಡ ಇವರ ಕ್ಯಾಂಡಿಡೇಟ್ ಯಾರು, ಇವ್ರ PM ಕ್ಯಾಂಡಿಡೇಟ್ ಯಾರು, ಅವ್ರು ಯಾರು ಅಂತ. 2014 ಮತ್ತು 2019ರಲ್ಲಿ ರಾಹುಲ್ ಗಾಂಧಿ ನಿಚ್ಚಳವಾಗಿ ಮೋದಿಗೆ ಪರ್ಯಾಯ ಸಂಭಾವ್ಯ ಅಭ್ಯರ್ಥಿ ಪ್ರಧಾನಮಂತ್ರಿಗೆ ಅಂದರೆ ಅವರು ಒಂದು ಬಿಂಬಿಸ್ಬಿಟ್ಟಿದ್ರು. ಈ ಸಾರಿ ಯಾರನ್ನೂ ಬಿಂಬಿಸಿಲ್ಲ. ಈ ಇಂಡಿಯಾ ಮೈತ್ರಿಕೂಟ ಅನ್ನೋ ಒಕ್ಕೂಟ ಕೂಡ ಅವಾಗ ಸ್ಪಷ್ಟವಾಗಿರಲಿಲ್ಲ. UPAನಲ್ಲಿ ಭಾಳ ಕಡಿಮೆ ಸಂಖ್ಯೆಯ ಪಕ್ಷಗಳಿದ್ವು. ಅದರ ರಾಹುಲ್ ಗಾಂಧಿಯೇ ಪ್ರಶ್ನಾತೀತ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಇತ್ತು. ಸೊ ಅವ್ರು ಲಾಂಚ್ ಮಾಡಿದರು, ರೀಲಾಂಚ್ ಮಾಡಿದರು, 2 ಸಾರಿ ಫೇಲ್ ಆಯಿತು. 44ರಿಂದ 52ಕ್ಕೆ ಬಂತು ಕಾಂಗ್ರೆಸ್ಸು. ಒಟ್ಟಾರೆ ವಿರೋಧ ಪರ್ಯಾಯ ರಾಜಕೀಯ ಶಕ್ತಿಗಳಿಗೆ ಒಂದು ದೊಡ್ಡ ಹಿನ್ನಡೆ ಆಗಿತ್ತು. ಈ ಮೋದಿ ಅನ್ನೋ ವ್ಯಕ್ತಿ ಕೇಂದ್ರಿತ ಪ್ರಭಾವಳಿ ಅಷ್ಟರ ಮಟ್ಟಿಗೆ ದಟ್ಟವಾಗಿ ಇದಾಗಿತ್ತು. ಆದರೆ ಮೋದಿಯ ಪ್ರಭಾವವನ್ನು ತಗ್ಗಿಸುವಂಥ ಒಂದು ಪರ್ಯಾಯ ಕಾರ್ಯಾಚರಣೆ ನಡೆಯಲಿಲ್ಲ, ಒಂದು ರಾಜಕೀಯ ಕಾರ್ಯಾಚರಣೆ. ಪ್ರತಿ ಸಾರಿ ಸಂಸತ್ತಿನ ಅಧಿವೇಶನ ನಡೆದಾಗ ನಾವು ನೋಡ್ತಾ ಇದ್ದೀವಿ, ಆ ಮೋದಿಗೆ ಸರಸಾಟಿಯಾಗಿ ಸ್ಪರ್ಧೆ ಕೂಡ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಲೋಕಸಭೆಯಲ್ಲಿ ಖರ್ಗೆ ಅವ್ರು ಲೀಡರ್ ಆಗಿರೋರಿಗೂ ಸ್ವಲ್ಪ ಸದೃಢವಾದ ಒಂದು ವಾಯ್ಸ್ ಬರ್ತಾಯಿತ್ತು ವಿರೋಧ ಪಕ್ಷದಿಂದ. ಅವರು ಕೂಡ ಈ ಕಡೆ ರಾಜ್ಯಸಭೆಗೆ ಶಿಫ್ಟ್ ಆದಮೇಲೆ ಲೋಕಸಭೆಯಲ್ಲಿ ಯಾರೂ ಇಲ್ಲ, ಮೋದಿನ ಎದುರು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಹಣೆಯುವಂಥವ್ರು ಯಾರೂ ಇಲ್ಲ. ಮಹುವಾ ಮೋತ್ರಾ ಥರದವ್ರು ಇದ್ದಾರೆ, ಅವ್ರು ಸಾಕಷ್ಟು ಸುದ್ದಿ ಮಾಡ್ತಾರೆ ಅಷ್ಟೇ ಹೊರತು ಆಕೆ ಇನ್ನೂ ಅನುಭವ ಸಾಲದು. ಆಮೇಲೆ ವಿಶ್ವಾಸಾರ್ಹತೆ ಇನ್ನೂ ಮೂಡಿರಲಿಲ್ಲ, ದೇಶವ್ಯಾಪಿಯಾದ ಒಂದು ವ್ಯಕ್ತಿತ್ವ ಇರಲಿಲ್ಲ, ಅನೇಕರು ಇದೆ. ಆಮೇಲೆ ಮೋದಿಯವ್ರು ಕೈಗೊಂಡಿರೋ ಕಾರ್ಯಾಚರಣೆ ಬರೀ ರಾಮ ಮಂದಿರ ನಿರ್ಮಾಣ ಅಲ್ಲ, ಅದ್ರ ಜೊತೆಗೆ ನೂರಾರು ಮಾಡಿಬಿಟ್ರು. ಆಮೇಲೆ 2019 2024 ನಡುವಿನ ಬಹು ಮುಖ್ಯವಾದ ಘಟನೆ ಅಂತಂದರೆ 2 ವರ್ಷಗಳ ಕೋವಿಡ್ ಸಾಂಕ್ರಾಮಿಕ. ಅದನ್ನು ಮೋದಿ ನಿರ್ವಹಿಸಿದ ರೀತಿ ಜನರಿಗೆ ಖಂಡಿತವಾಗೂ ತಲುಪಿದೆ. ಕರ್ನಾಟಕದಲ್ಲೇ ಮೊನ್ನೆ ಇವರೊಂದು ಜಾಹೀರಾತು ಕೊಟ್ಟಿದ್ರು, KC ಜನರಲ್ ಆಸ್ಪತ್ರೆಯಲ್ಲಿ 800 ಡಯಾಲಿಸಿಸ್ ಯಂತ್ರಗಳ ಲೋಕಾರ್ಪಣೆ ಅಂತಂದ್ಬಿಟ್ಟು. ಮೇಲೇನಿತ್ತು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಯೋಜನಾ, ಅದರ ಅಡಿ ಅಂತಂದ್ಬಿಟ್ಟು. ಇವತ್ತು ಕರ್ನಾಟಕದ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ 6 ಬೆಡ್ ICU ಇದೆ, ವೆಂಟಿಲೇಟರ್ಗಳಿದೆ, ಕ್ಯಾಪ್ಟಿವ್ ಆಕ್ಸಿಜನ್ ಪ್ಲಾಂಟ್ಗಳಿದೆ, ಈಗ ಡಯಾಲಿಸಿಸ್ ಮಷಿನ್ಸ್ ಬಂದ್ಬಿಡ್ತು. ಈ ರೀತಿ ಮೋದಿ ಒಂದಿಲ್ಲ ಒಂದು ರೀತಿಯಲ್ಲಿ ತಲುಪಿದ್ದಾರೆ. ಸಣ್ಣ ಒಂದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಭೂಮಿ ಪೂಜೆ ಮಾಡಿದ್ದು ಇವರೇ, ಉದ್ಘಾಟನೆ ಮಾಡಿದ್ದು ಅವರೇ. ಈ ರೀತಿ ಜನರಿಗೆ ವ್ಯತ್ಯಾಸ ಗೊತ್ತಾಗ್ತದೆ, ಪಕ್ಷ ಮತ್ತು ವ್ಯಕ್ತಿಗಳ ನಡುವಿನ ವ್ಯತ್ಯಾಸ. ಅದೇ ರೀತಿ ಸಿದ್ದರಾಮಯ್ಯ ಇಷ್ಟಪಡೋರು ಅನೇಕರು ಕಾಂಗ್ರೆಸ್ ಪಕ್ಷವನ್ನು ಇಷ್ಟಪಡ್ತಾ ಇಲ್ಲ, ಕಾಂಗ್ರೆಸ್ ಕಲ್ಚರ್ನ ಇಷ್ಟಪಡಲ್ಲ. ಬಟ್ ಅಯ್ಯೋ ನಮ್ಮ ಸಿದ್ದರಾಮಯ್ಯ ಇದ್ದಾರೆ ಹುಲಿಯಾ ಅಂತಂದ್ಬಿಟ್ಟು ಉನ್ಮಾದದಿಂದ ಕುಡಿತಾರೆ ಸಿದ್ದರಾಮಯ್ಯ ಎಲ್ಲ ಹೋದರೆ. ಸೊ ಹಾಗಾಗಿ ವ್ಯಕ್ತಿ ಮತ್ತು ಪಕ್ಷಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಗಮನಿಸುವಷ್ಟು ಭಾರತೀಯ ಮತದಾರ ಪ್ರಬುದ್ಧನಾಗಿರೋದ್ರಿಂದ ಸದ್ಯಕ್ಕೆ ಮೋದಿಗೆ ಪರ್ಯಾಯ ಕಾಣಿಸ್ತಾ ಇಲ್ಲ. ಆ ಇಂಡಿಯಾ ಟುಡೇ, ಇಂಡಿಯಾ ಅನ್ನೋ ಆ ಶಕ್ತಿಕೂಟ ಏನಿತ್ತು ಅದರ ಆರಂಭಿಕ ತೊಂದರೆಗಳೇನು ಬಂದ್ಬಿಟ್ರು, ನಿತೀಶ್ ಕುಮಾರ್ ದೂರ ಸರಿದ್ಬಿಟ್ರು, ಮಮತಾ ಬ್ಯಾನರ್ಜಿಯವರು ಮತ್ತು ಕೇಜ್ರಿವಾಲ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಲಿ ಅಂತಂದಾಗ ಯಾಕೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥ ಒಂದು ಸ್ಮಶಾನ ಮೌನ? ಒಬ್ಬರಾದ್ರೆ ಹುಮ್ಮಸ್ಸಿಂದ ಸ್ವಾಗತಿಸಬೇಕಾಗುತ್ತೆ. ಅಯ್ಯೋ ನಮ್ಮವ್ರು ಪ್ರಧಾನಮಂತ್ರಿ ಆಗ್ತಾರೆ, ಖರ್ಗೆ ಅವ್ರು ಆಗಲಿ ಅಂತ ಒಬ್ಬರು ಬಾಯಲ್ಲೂ ಬರಲಿಲ್ಲ. ಆ್ಯಂಡ್ ಸ್ವತಃ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಸುಮ್ಮನೆ ಇದ್ಬಿಟ್ರು. ಅಯ್ಯೋ ಒಬ್ಬ ದಲಿತ ನಾಯಕ, ಪ್ರಥಮ ದಲಿತ ಪ್ರಧಾನಮಂತ್ರಿ ಬರ್ತಾರೆ, ಅದು ಕನ್ನಡಿಗ ಬರ್ತಾರೆ, ನಮ್ಮವರೇ ಅದು ಖರ್ಗೆ ಅವ್ರು ಬರ್ತಾರೆ ಅಂತ ಅವ್ರ ಒಡನಾಡಿಗಳು ಒಬ್ಬರು ಹೇಳಿಲ್ಲ. ಯಾಕೆ ಹೀಗಾಗ್ತಾ ಇದೆ? ಆ್ಯಂಡ್ ಮೊನ್ನೆ ಕೂಡ ನೋಡಿ, ಮೊನ್ನೆ ಕೂಡ ಇವರು ದಕ್ಷಿಣ ಭಾರತ ಪ್ರತ್ಯೇಕ ಅಂತ ಹೇಳಿದಾಗ ಖಂಡತುಂಡವಾಗಿ ಖಂಡಿಸ್ಬಿಟ್ರು ಖರ್ಗೆ ಅವರು. ಮೋದಿಗಿಂತ ಭಾಳ ಅಸ್ಖಲಿತವಾದ ಮಾತುಗಳಲ್ಲಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾ ಇದ್ದೀನಿ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅಖಂಡ ಭಾರತ ಉಳಿಬೇಕು ಅನ್ನೋನು. ಇದನ್ನು ಯಾರೇ ಮಾಡಿರಿ, ನನ್ನ ಪಕ್ಷವನ್ನಿರಲಿ ನಿಮ್ಮ ಪಕ್ಷವನ್ನಿರಲಿ ಯಾರಿದ್ರು ಖಂಡಿಸ್ತೀನಿ ಅಂದಾಗ ಕರ್ನಾಟಕ ಕಾಂಗ್ರೆಸ್ಸಿಗೆ ಪ್ರತಿಕ್ರಿಯೆನೇ ಇಲ್ಲ. ಎಸ್, ಒಂದು ವರ್ಷದ ಹಿಂದೆ INDA ಬಂದಾಗ ಅವರೆಲ್ಲರ ಉದ್ದೇಶ ಇದ್ದಿದ್ದು ಮೋದಿಯನ್ನು ಮತ್ತೊಂದು ಸಲ ಅಧಿಕಾರಕ್ಕೆ ಬರೋದಕ್ಕೆ ಬಿಡಬಾರ್ದು ಅಂತ. ಚರ್ಚೆಗಳ ಮೇಲೆ ಚರ್ಚೆ ಆಯಿತು, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಯಿತು, ಬೆಂಗಳೂರಿನಲ್ಲೂ ಮೀಟಿಂಗ್ ಆಯಿತು. ಇವೆಲ್ಲ ಆದಾಗ ಇನ್ನೇನು ಒಂದು ಟಕ್ಕರ್ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂದಾಗ ಪಂಚರಾಜ್ಯ ಚುನಾವಣೆಯಲ್ಲಿ ಆ ಬಿರುಕು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಅಖಿಲೇಶ್ ಯಾದವ್ ತುಂಡಾತುಂಡವಾಗಿ ಕಾಂಗ್ರೆಸ್ಸನ್ನು ಬೈದರು, ಲೋಕಸಭಾದಲ್ಲಿ ನೋಡ್ಕೊಳ್ತೀವಿ ನಿಮ್ಮನ್ನ ಅಂತ. ಅದಾದ ಮೇಲೆ ಡ್ಯಾಮೇಜ್ ಕಂಟ್ರೋಲಿಗೆ ಖರ್ಗೆ ಅವರು ಒಂದು ಮೀಟಿಂಗ್ ಕರೆದ್ರೆ ಯಾರೂ ಬರೋದಕ್ಕೆ ರೆಡಿ ಇರಲಿಲ್ಲ. ಅದು ಹಾಗೆ ಮುಂದುವರೆದು ಒಂದಷ್ಟು ಜಗಳಗಳು ಶುರುವಾದವು.
ಈಗ ಮಮತಾ ಬ್ಯಾನರ್ಜಿ ಹೇಳ್ತಾರೆ 2 ಸೀಟ್ಗಿಂತ ಜಾಸ್ತಿ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, 40 ನಾವು 2 ನೀವಾದರೆ ಒಪ್ಕೊಳ್ಳಿ, ಇಲ್ಲಾಂದರೆ ಬೇಕಾಗಿಲ್ಲ ಅಂತಾರೆ. ಅದಕ್ಕೆ ಅಧೀರ್ ರಂಜನ್ ಚೌಧರಿ ಟಕ್ಕರ್ ಕೊಟ್ಟರು. ಅದಾದಮೇಲೆ ಕೇಜ್ರಿವಾಲ್ ದೂರ ಉಳ್ಕೊಂಡಿದ್ದಾರೆ. ಇವೆಲ್ಲದರ ನಡುವೆ ಇನ್ನು 2 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. INDA ಏನು ಉದ್ದೇಶದಿಂದ ಒಗ್ಗೂಡ್ತೋ ಅದು ಇವಾಗ ನಿಧಾನಕ್ಕೆ ಛಿದ್ರ ಆಗ್ತಾ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಹಾಗಾದರೆ ಮೋದಿ ವಿಷಯದಲ್ಲಿ ವರ್ಕ್ ಆಗ್ತಾ ಇರೋ ವಿಷಯಗಳು ಏನು, ಪ್ಲಸ್ ಆಗ್ತಾ ಇರೋದೇನು, ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಮ್ಯಾಜಿಕ್ ಮಾಡುತ್ತಾ? ಚರ್ಚೆ ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರು ನಮ್ಮ ಜೊತೆ ಇದ್ದಾರೆ. ಮೋಹನ್ ವಿಶ್ವ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾದ ಮಹೇಶ್ ಗೌಡ್ರು ಇಷ್ಟೊತ್ತು ಸರ್ವೆ ನೋಡಿದ್ರು, ನಟರಾಜ್ ಗೌಡ್ರು ಮಾತನಾಡಿದ್ದನ್ನು ನೋಡಿದ್ರು. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಪ್ಲಸ್ 24 ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳಿದ್ರು. ಟೈಮ್ಸ್ ನಾವು ಹೇಳ್ತಾ ಇದೆ JDS 2 ಸ್ಥಾನ ಪಡ್ಕೊಳ್ಳುತ್ತೆ ಅಂತ. ಫಸ್ಟ್ ರಿಯಾಕ್ಷನ್ ಏನು ಸರ್? ಮೇಡಮ್, ತಿಸ್ತಿ ಬಾರ್ ಮೋದಿ ಸರ್ಕಾರದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ನಾನು ಇಷ್ಟು ಬೇಗ ಈ ಸಮೀಕ್ಷೆಗಳು ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಇಡೀ ರಾಜ್ಯದ, ಇಡೀ ರಾಷ್ಟ್ರದ ಎಲ್ಲ ಮಾಧ್ಯಮಗಳು, ಎಲ್ಲ ವಕ್ತಾರರು ಮತ್ತು ನಮ್ಮ ರೇವೇಂದ್ರ ರೇಷ್ಮೆ ಸರ್ ಅಂತ ಎಂಥ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರುಗಳಿಗೆ ಇಷ್ಟು ಬೇಗ ಇಂಥ ಮ್ಯಾಟ್ರು ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದಕ್ಕೆ ಬಹುಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, 60 ವರ್ಷಗಳ ರಾಜಕೀಯ ಸುದೀರ್ಘ ಇತಿಹಾಸದಲ್ಲಿ ತಮ್ಮದೇ ಆದಂಥ ಚಕ್ಯತೆಯನ್ನು ಉಳಿಸ್ಬಂದಿರುವಂಥ, ನಾನು ಕಾಕ ಅಂತಲೇ ಕರೀತಾರೆ ಅವರನ್ನು. ಕಾಕ ಅಂತ ಹೇಳಿದ್ರೆ ಕಟ್ಟ ಕಾಂಗ್ರೆಸ್ಸಿಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಒಂದು ಮಾತನ್ನ ಹಾಡ್ತಾರೆ. ಏನಂತ? ಈ ಬಾರಿ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ 400 ಸೀಟುಗಳನ್ನ ಗೆದ್ದು ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ. ವಿಡಂಬನೆ ಉಂಟಲ್ವಾ, ನಾನು ಅದನ್ನ ಸಮರ್ಥನೆ ಮಾಡ್ಕೊಳ್ತೇನೆ, ಖಂಡಿತ ಸಮರ್ಥನೆ ಮಾಡ್ಕೊಳ್ತೇನೆ. ಹೇಗೆ ವಿಡಂಬನೆ ಮಾತು ಅಂತ ಹೇಳಿದ್ರೆ, ರಾಜ್ಯಸಭೆಯಲ್ಲಿ ಆ ಮಾತನ್ನ ಹೇಳಿದಾಗ ಕಾಯ್ತಾ ಕೂತಿದ್ದಂತ ಬಕ್ಕ ಪಕ್ಷಿಗಳ ತರ ಕಾಯ್ತಾ ಕೂತಿದ್ದಂತ ಸಮೀಕ್ಷೆಗಳು ಸಹ ಮೋದಿಜಿಯವರನ್ನ ತಿಸ್ತಿ ಬಾರ್ ಮೋದಿ ಸರ್ಕಾರ ಅಂತ ಘೋಷಣೆ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂಡಿ ಪಕ್ಷದಲ್ಲಿ ಪ್ರಧಾನಿ ಅಭ್ಯರ್ಥಿ ಅಂತ ಯಾವಾಗ ಘೋಷಣೆ ಮಾಡಲಾಗುತ್ತೋ ಅವತ್ತು ಬಕಪಕ್ಷಿಯಂತೆ ಪ್ರಧಾನ ಅಭ್ಯರ್ಥಿ ನಾನೂ ಸಹ ಅಂತ ಹೇಳ್ಕೊಂಡು ಹಿಂಡಿ ಪಕ್ಷಗಳ ಜೊತೆ ಮೈತ್ರಿಗೆ ಬಂದಿದ್ದಂತಹ ಬಿಹಾರದ ಮುಖ್ಯಮಂತ್ರಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಅವರು ಆಗಿರ್ಬೋದು, ದೆಹಲಿಯ ಮುಖ್ಯಮಂತ್ರಿ ಅವರು ಆಗಿರ್ಬೋದು, ಅವ್ರ ಎದೆ ಜಲ್ಲಂದಿದ್ದಂತೂ ಸತ್ಯ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅವರೆಲ್ಲ, ಇಂಡಿ ಪಕ್ಷದಲ್ಲಿ ಹೇಗೆ ಬಿಟ್ಕೊಂಡು ಯಪ್ಪ ನಾನು ಮುಖ್ಯಮಂತ್ರಿ ಆಗಿದ್ರೆ ಸಾಕು ಮೋದಿ ಅವರ ನೇತೃತ್ವದಲ್ಲಿ ಅಂತೇಳಿ ನಿತೀಶ್ ಕುಮಾರ್ ಅವರು ಕಳ್ಕೊಳ್ತಾರೆ. ಇಲ್ಲ, ಇವರನ್ನೇನಾದ್ರೂ ಮಾಡಿ ಈ ರೀತಿ ಕಟ್ಟಾಕ್ಬೇಕು ಅಂತೇಳಿ, ನಮ್ಗೆ ಇಷ್ಟೇ ಸೀಟ್ ಬೇಕು ಅಂತೇಳಿ ಮಮತಾ ಬ್ಯಾನರ್ಜಿ ಅವರು ದೂರ ಆಗ್ತಾರೆ. ರಾಹುಲ್ ಗಾಂಧಿ ಅವರು ಜೋಡೋ ಯಾತ್ರೆ ಮಾಡಬೇಕಾದ್ರೆ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಕಲ್ಲನ್ನು ಒಗಿತಾರೆ. ಇಷ್ಟೆಲ್ಲ ಇನ್ಸಿಡೆಂಟ್ ಆದ್ರೂ ಸಹ ನರೇಂದ್ರ ಮೋದಿಜಿ ಅವರ ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆ ಅಭಿಪ್ರಾಯ ಇಲ್ದೇನೆ ಖರ್ಗೆಜಿ ಅವರು ಏನ್ ಮಾಡ್ತಾರೆ, ಮೋದಿ ಅವರ ವಿರುದ್ಧವಾಗಿ ಮಾತನಾಡಿದ್ದಲ್ಲ ಖರ್ಗೆಜಿ ಅವರು, ಪಕ್ಕದಲ್ಲೇ ಇದ್ರಲ್ಲ ಹಿಂಡಿ ಇದರಲ್ಲಿ ಅಲಯನ್ಸಸ್ ಅಲ್ಲಿ ಅವ್ರ ವಿರುದ್ಧವಾಗಿ ಸೇಡನ್ನ ತೀರ್ಸ್ಕೊಳ್ಳೇಬೇಕು ಅಂತ ಹೇಳಿ ಈ ಮಾತನ್ನ ಒಗೆದು ಬಿಡ್ತಾರೆ. ಒಗೆದಂತ ಸಂದರ್ಭದಲ್ಲಿ ಇದು ಖಂಡಿತವಾಗ್ಲೂ ಆದಂತ ಇನ್ಸಿಡೆಂಟ್. ಆ ಸಂದರ್ಭದಲ್ಲಿ ಮೇಡಮ್, ನಾನು ಇವಾಗ ಹಿಂದುದನ್ನು ನೆನಪಿಸ್ಕೊಳ್ತೇನೆ. ಇವತ್ತು ಕಾಂಗ್ರೆಸ್ ಈ ದೇಶದಲ್ಲಿ ಈ ಸ್ಥಿತಿಗೆ ಕಾರಣ ಯಾರು ಅಂತ ಹೇಳಿದ್ರೆ, ಕಾಂಗ್ರೆಸ್ ಇಂದಿರಾ ಗಾಂಧೀಜಿಯವರ ನೇತೃತ್ವದಿಂದ ಇಲ್ಲಿಯವರೆಗೆ ಅವ್ರ ಪಕ್ಷದಲ್ಲಿ ಯಾರ್ಯಾರು ಪಕ್ಕದಲ್ಲಿದ್ರೋ ಅವರನ್ನ ತುಳಿತಾ ಬಂದಿರೋದನ್ನ ನೀವು ನೋಡಿದ್ದೀರಿ. ನೀವು ಉದಾಹರಣೆಗೆ ನಾನು ಹೇಳ, ಶರದ್ ಪವಾರ್ ಏನಾದ್ರು, ಶರದ್ ಯಾದವ್ ಏನಾದ್ರು, ಹೌದಲ್ವಾ? ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇವತ್ತಿಗೂ ಸಹ ಅವ್ರು ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸರ್ವೆಯಲ್ಲಿ ಹೇಳಿದ್ರಿ ಏನೇನು ಆಕ್ಟಿವ್ ಆಗುತ್ತೆ ಅಂತ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಸರ್ಕಾರ, ನಮ್ಮ ಪಕ್ಷ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಎಲ್ಲೆಲ್ಲಿಲ್ವೋ ಅಲ್ಲೂ ಒಟ್ಟಾರೆ ಜಿಲ್ಲಾ ಕೇಂದ್ರದಲ್ಲಿ ಅಳತೆ ಮಾಡಿ ನೋಡಿದಾಗ 1 ಲಕ್ಷ ಮತಗಳಿಂದ ಹಿಡಿದು 6.5 ಲಕ್ಷ ಮತಗಳನ್ನು ನಾವು ಪಡ್ಕೊಂಡಿದ್ದೀವಿ ಹೆಚ್ಚಿನದಾಗಿ. ಆ ಎಲ್ಲಾ ಮತಗಳ ಕ್ರೋಢೀಕರಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿರುವುದನ್ನ ಇಡೀ ರಾಜ್ಯದ ಜನ ಪ್ರೀತಿ ವಿಶ್ವಾಸಗಳಿಂದ ನಂಬಿದ್ದಾರೆ. ಮತ್ತೆ ನೀವು ಹೇಳಿದ್ರಿ 24 ಗೆಲ್ತೀವಿ ಅಂತ. ನಾನು ಇವತ್ತು ಸತ್ಯ ಹೇಳ್ತೀನಿ, 24 ಅಲ್ಲ ಮೇಡಮ್, 28 ಲೋಕಸಭಾ ಚುನಾವಣೆಯನ್ನ ಈ ಬಾರಿ ಮೋದಿಜಿ ಅವರ ನೇತೃತ್ವದಲ್ಲಿ ನಾವು ಗೆಲ್ತೇವೆ. ಓಕೆ ಮೋಹನ್ ವಿಶ್ವ ಅವರೇ, ಬಿಜೆಪಿಗೆ ಒಂದ್ ರೀತಿ ಬೂಸ್ಟರ್ ಡೋಸ್ ಕೊಟ್ಟಂಗ ಆಯ್ತಾ ಅಂತ ಈ 2 ಸರ್ವೆ? ಹೌದು. ಅಲ್ಲ ನೋಡಿ, ಇದು ಹೌದು ಇವಾಗ ಸರ್ವೆಗಳು ಬಂದಿದೆ. ಬಟ್ ನೀವು ಕಳೆದ 10 ವರ್ಷಗಳಿಂದ ನೋಡ್ಕೊಂತ ಬಂದ್ರೆ ಎನಿ ಟೈಮ್
ಸ್ಟಾರ್ಟಿಂಗ್ ಆದಾಗ ಗೌರ್ಮೆಂಟ್ ಮಧ್ಯದಲ್ಲಿ ಮಾಡಿರೋ ಸರ್ವೆ ಆಗ್ಬೋದು, ಎಲೆಕ್ಷನ್ ಹತ್ರ ಬಂದಾಗ ಮಾಡಿರೋ ಸರ್ವೆ ಆಗ್ಬೋದು, ಯಾವುದೇ ಸರ್ವೆ ತಗೊಂಡ್ರು ಅಷ್ಟೇ ಭಾರತೀಯ ಜನತಾ ಪಕ್ಷನೇ ಕೇಂದ್ರದಲ್ಲಿ ಮುಂದೆ ಇರೋದು. ನೀವು ನೋಡಿ, ನೀವು ಇಷ್ಟು ತೆಗೆದು ನೋಡಿ 10 ವರ್ಷದಲ್ಲಿ. ಅದು ಏನಕ್ಕೆ ಅಂತ ಹೇಳಿದ್ರೆ, ಒಂದು ಅಭಿವೃದ್ಧಿ ಕೇಂದ್ರಿತ ರಾಜಕಾರಣ ಆಗಬಹುದು, ಭ್ರಷ್ಟಾಚಾರ ರಹಿತ ರಾಜಕಾರಣ ಆಗಬಹುದು. ಎಲ್ಲಿ ಕರ್ನಾಟಕ ಬಡವರು ಕರ್ನಾಟಕದಲ್ಲ ಸರ್, ನಾನು ಕೇಂದ್ರದ ಮಾತಾಡ್ತಾ ಇರೋದು. ಬಡವರು ಕೇಂದ್ರದ ಬಗ್ಗೆ ಇದಿರೋದೇನು ಸರ್ವೆ ಇರೋದು, ಸೊ ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಬಡವರು ಆಗ್ಬೋದು, ತಿರ್ಗಾ ಆಮೇಲೆ ದಲಿತರಾಗ್ಬೋದು, ಯುವಕರಾಗ್ಬೋದು, ಹೆಣ್ಣು ಮಕ್ಕಳಾಗ್ಬೋದು. ಸೊ ಈ ಮೋದಿಯವರು ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಗೊತ್ತಿರೋದು 4 ಜಾತಿ ಅಂತ ಹೇಳಿ. ಸೊ ಈ ರೀತಿಯಾಗಿ ಈ 4 ಒಂಥರ ಶ್ರಮಿಕ ವರ್ಗದ ಒಂದು ಜಾತಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅಭಿವೃದ್ಧಿ ಕೇಂದ್ರಿತ ಚುನಾವಣೆ ಮಾಡ್ಕೊಂಡಾಗ್ಬೋದು, ಅಥವಾ ಯೋಜನೆಗಳನ್ನ ಜಾರಿಗೆ ತಂದಿದ್ದಾಗ್ಬೋದು. ಅದರ ಎಫೆಕ್ಟು, ಅದರ ರಿಸಲ್ಟ್ಸ್ ಕಳೆದ 10 ವರ್ಷದಿಂದ ಬರ್ತಾನೆ ಇದೆ. ಸೇಮ್ ಥಿಂಗ್ ಇವಾಗೂ ರಿಪೀಟ್ ಆಗಿದೆ. ಇನ್ಫ್ಯಾಕ್ಟ್ ನನ್ ಕೇಳಿದ್ರೆ ಇದಕ್ಕಿಂತ ಜಾಸ್ತಿ ಬರಬೇಕು. NDA 400 ಟಚ್ ಆಗುತ್ತೆ ಅನ್ನೋದು ನಮ್ಮ ಒಂದು ಇಂಟರ್ನಲ್ ಸರ್ವೆ. ಭಾರತೀಯ ಜನತಾ ಪಕ್ಷ ಸ್ಟ್ಯಾಂಡ್ ಅಲೋನ್ 370 ಟಚ್ ಆಗುತ್ತೆ ಅನ್ನೋದನ್ನ ಮೋದಿಯವರು ಮೊನ್ನೆ ಸದನದಲ್ಲಿ ಹೇಳಿದ್ದಾರೆ. ಪ್ಲಸ್ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಕರ್ನಾಟಕದಲ್ಲೂ ಅಷ್ಟೇನೆ. ಒಂದ್ಸಲಿ ಕಾಂಗ್ರೆಸ್ 1 ಬಂದಿತ್ತು, ಈ ಸಲ 1 ಬರಲ್ಲ. 28ಕ್ಕೆ 28 ಗ್ಯಾರಂಟಿ. ಯಾಕಂದ್ರೆ ನೀವು ನೋಡಿ, ಇಡೀ ದೇಶದಲ್ಲಿ ಸ್ವತಂತ್ರ ನಂತರ ಆಡಳಿತಕ್ಕೆ ಬಂದು 9 ತಿಂಗಳಲ್ಲಿ ಒಂದು ಆಡಳಿತ ವಿರೋಧಿ ಅಲೆ ಎದುರಿಸಿರುವಂತ ಏಕೈಕ ಪಕ್ಷ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ. ಏನೇನಾಯ್ತು ನೋಡ್ಕೊಂತಾ ಇದ್ದೀರಾ ಲಾಸ್ಟ್ 9 ತಿಂಗಳಲ್ಲಿ. ಏನೋ ಗ್ಯಾರಂಟಿ ಕೊಡ್ತೀನಿ ಅದು ಇದು ಅಂತ ಹೇಳಿದ್ರು. ಕರ್ನಾಟಕದ ವಿಷಯದಲ್ಲಿ ಒಂಚೂರು ಓವರ್ ಕಾನ್ಫಿಡೆನ್ಸ್ ಅನ್ನಿಸ್ತಿಲ್ವಾ? ಅಲ್ಲ, ಓವರ್ ಕಾನ್ಫಿಡೆನ್ಸ್ ಏನಕ್ಕಾಗುತ್ತೆ? ಇವಾಗ ನೀವು ಹೇಳಿ ಆಯ್ತು, 28 ಕ್ಷೇತ್ರಗಳಿಗೆ ಅವ್ರಿಗೆ ಇದುವರೆಗೂ ಕ್ಯಾಂಡಿಡೇಟ್ಗಳನ್ನ ಫೈನಲೈಸ್ ಮಾಡಕ್ ಆಗ್ತಾ ಇಲ್ಲ. ನೀವೇ ಮೀಡಿಯಾದಲ್ಲಿ ಆಗ್ತಾ ಇದೀರಲ್ಲ, ಒಂದೊಂದು ಕ್ಷೇತ್ರಕ್ಕೆ ಎಷ್ಟೆಷ್ಟು ಆಕಾಂಕ್ಷಿಗಳು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಲ್ಲಿ. ಅದೇ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಆಗ್ತೀರಾ ನೀವು ಹೇಳಿ? ಅವ್ರು 15 ಕ್ಷೇತ್ರಗಳಿಗೆ ಸಿಂಗಲ್ ಕ್ಯಾಂಡಿಡೇಟ್ ಆಲ್ರೆಡಿ ಕಳಿಸ್ಕೊಟ್ಟಿದ್ದಾರೆ. ಅಲ್ಲ ಮೇಡಮ್, ಎಲ್ಲಿ ನೀವೆಲ್ಲೂ ಒಂದ್ ಕಡೆ ಹಾಕದೇ ಇಲ್ಲಲ್ಲ. ನೀವು ನಮ್ಮ ಪಕ್ಷ ವಿಚಾರ ಬಂದಾಗ ನೀವೇ ಹಾಕ್ತಿರಲ್ಲ. ನಾನು ಹೇಳೋದು ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಈಗ ಸದ್ಯಕ್ಕೆ 28 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳಿಲ್ಲ. ಇನ್ಫ್ಯಾಕ್ಟ್ ಸಿಟ್ಟಿಂಗ್ ಮಿನಿಸ್ಟರ್ಗಳು, ಸಿಟ್ಟಿಂಗ್ MLAಗಳನ್ನ ಕೇಳ್ಕೊಂಡ್ರು ಅವ್ರಿಗೆ ನಿಂತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಸೋಲ್ತಾರೆ ಅಂತ ಗೊತ್ತು. ಹಿಂದಿನ ಚುನಾವಣೆಯಲ್ಲಿ ಅದನ್ನೇ ಅನುಭವಿಸಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಕರ್ನಾಟಕದಲ್ಲಿ ಆ ಮಟ್ಟದಲ್ಲಿ ಇದೆ ಇವತ್ತು. ಸೊ ಆದ್ರಿಂದ ಇಲ್ಲಿ ನಮ್ಗೆ ಇನ್ನೂ ಜಾಸ್ತಿನೇ ಸೀಟ್ ಬರುತ್ತೆ. ಅದ್ರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಪ್ಯಾನ್ ಇಂಡಿಯಾನು ನಾನು ಹೇಳ್ದಂಗೆ NDA 400, BJP 370 ಬರೋದಂತೂ ಖಂಡಿತ. ರವೀಂದ್ರ ರೇಷ್ಮೆ ಅವರೇ, ಕರ್ನಾಟಕದ BJPಯವರು ಲೋಕಸಭಾ ಅಭ್ಯರ್ಥಿಗಳಿರಲಿ, ವಿರೋಧ ಪಕ್ಷದ ಅಭ್ಯರ್ಥಿ ಯಾರು, ವಿರೋಧ ಪಕ್ಷದ ನಾಯಕನ ಅಭ್ಯರ್ಥಿ ಯಾರು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಯಾರು ಅಂತ ತೀರ್ಮಾನ ಮಾಡಲಿಕ್ಕೆ 6-7 ತಿಂಗಳು ತಗೊಂಡ್ರು. ಸ್ವತಃ ಹೈಕಮಾಂಡ್ಗೆ ಕರ್ನಾಟಕ ಅಂತ ಒಂಥರ ಗಂಟಲು ಬಿಸಿ ತುಪ್ಪ ಇದ್ದಂಗೆ ಆಗೋಗ್ಬಿಟ್ಟಿದೆ. ಮೋದಿ ಜೊತೆಗೆ ಹೋಲಿಕೆ ಮಾಡುವಂಥ ವ್ಯಕ್ತಿಗತವಾದ ಪ್ರತಿಭೆ, ಪರಿಶ್ರಮ, ಸಾಧನೆ ದೃಷ್ಟಿಯಿಂದ ಯಾರಾದರೂ ಮೋದಿ ರಾಯಭಾರಿ ಅನ್ನೋರಿದ್ದಾರೆ ಕರ್ನಾಟಕದ BJP ಘಟಕದಲ್ಲಿ? ನನಗೆ ಮತ್ತೆ ನಿಮ್ಮ ಮೋಹನ್ ಭಾಗವತ್ಜಿಯವರು ಮೊನ್ನೆ ರಾಮ ಮಂದಿರದಲ್ಲಿ ಮಾತಾಡಿದ್ರಲ್ಲ, ಜೋಶ್ ಕೆ ಮಾಹೌಲ್ ಮೇ ಹೋಶ್ ಕಿ ಬಾತ್, ಅದು ನೀವೆಲ್ಲ ಮರಿಬೇಡಿ. ಈ ವಿಜಯೋನ್ಮಾದ, ಈ ಸರ್ವೆ ನೋಡ್ಬಿಟ್ಟು ಆ ವಿಜಯೋನ್ಮಾದದಲ್ಲಿ ಮೈ ಮರೆತು ಬಿಟ್ರಿ ಅಂತಂದರೆ ಇದೆಲ್ಲ ಸರ್ವೆ ಎಲ್ಲ ಉಲ್ಟಾಪಲ್ಟ ಆಗುತ್ತೆ ಕರ್ನಾಟಕದಲ್ಲಿ ಅಷ್ಟು ಸುಭದ್ರವಾಗಿಲ್ಲ, ಸುರಕ್ಷಿತವಾಗಿಲ್ಲ. ನಿಮ್ಮ ರಿಪೋರ್ಟ್ ಕಾರ್ಡ್ ನೋಡೋಕ್ಕಿಂತ ಮುಂಚೆ ಕರ್ನಾಟಕ ಜನ ಬ್ಲೈಂಡಾಗಿ ಮೋದಿ ವ್ಯಕ್ತಿತ್ವಕ್ಕೆ ಓಟ್ ಹಾಕ್ತಾ ಬಂದರು. 2014 ಲೋಕಸಭಾ ಚುನಾವಣೆ, 2018 ಲೋಕಸಭಾ ಚುನಾವಣೆ, 2019 ಲೋಕಸಭಾ ಚುನಾವಣೆ. ಯಾವಾಗ ನಿಮ್ಮ ರಿಪೋರ್ಟ್ ಕಾರ್ಡ್ ನೋಡ್ಬಿಟ್ರು 2019 23 ತಕ್ಷಣ ನಿಮಗೆ ಏನು ತೋರಿಸ್ಬೇಕಾಯ್ತು ಆ ಸ್ಥಾನವನ್ನು ಕೊಟ್ಬಿಟ್ರು, 66 ಇಳಿಸ್ಬಿಟ್ರೆ ನಿಮ್ಮನ್ನು. ನಿಮ್ಮ ಸಾಧನೆ ನೋಡಿದ್ರೆ ಬರೀ ಮೋದಿ ನೋಡಿ ವೋಟ್ ಮಾಡ್ತಾ ಇದ್ರು. ಅಂದ್ರೆ ಮೋದಿ ಮೇಲೆ ವ್ಯಕ್ತಿಗತವಾದ ಒಂದು ವಿಶ್ವಾಸ ಇದೆ ಜನ, ಅದು ಬದಲಾಗಿದೆ ಅನ್ನೋದಕ್ಕೆ. ವಿಧಾನಸಭಾ ಎಲೆಕ್ಷನ್ ಮತ್ತು ಲೋಕಸಭಾ ಎಲೆಕ್ಷನ್ ಅಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇಲ್ಲಿನ ಸರ್ಕಾರ ನೋಡಿ ಯಾವ ಕರ್ನಾಟಕ ಸಚಿವರು ಮಾಡಿರೋ ಕೆಲಸಗಳನ್ನ ನೋಡಿ ಕೊಡ್ತಾರೆ. ಕರ್ನಾಟಕ ಜನ ಎಷ್ಟು ವಿವೇಚನೆ ಇದೆ ಅಂತಂದ್ರೆ 2013ರಲ್ಲಿ ಇವ್ರು ಮಾಡಿರೋ ಎಲ್ಲ ಅವಾಂತರಗಳನ್ನು ಕ್ಷಮಿಸ್ಬಿಟ್ಟು, ಯಾವ ಕರ್ನಾಟಕ ಜನ 2013ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ 122 ಸೀಟ್ ಕೊಟ್ಟಿದ್ರು, 2014 ಲೋಕಸಭಾ ಚುನಾವಣೆ ಮೋದಿ ಎಂಟ್ರಿ ಕೊಟ್ಟ ತಕ್ಷಣ ಯೂ ಟರ್ನ್ ಆಯ್ತು. 17 ಲೋಕಸಭಾ ಸ್ಥಾನಗಳು ಮತ್ತು 132 ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳು ಲೀಡ್ ಕೊಟ್ಟರು. 2018ರಲ್ಲಿ ಸಿದ್ದರಾಮಯ್ಯನವ್ರಿಗೆ ಅಂತ ದೊಡ್ಡ ಕಳಂಕ ಏನಿರಲಿಲ್ಲ, ಸ್ಕ್ಯಾಂಡಲ್ಗಳಿರಲಿಲ್ಲ, ಏನೂ ಇರಲಿಲ್ಲ. ಆದರೂ ಕೂಡ 130 ಇದ್ದದ್ದು 78 ಆದರು, ಇವರು 48 ಇದ್ದದ್ದು 104 ಆದರು. 2019 ಟೋಟಲಿ ವಾಶ್ಔಟ್ ಫಾರ್ ಅಪೋಸಿಷನ್. 173 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಇವ್ರಿಗೆ ಲೀಡ್ ಕೊಟ್ಟ ಅಡ್ವಾಂಟೇಜನ್ನು ಕಳ್ಕೊಂಡ್ಬಿಟ್ರು. 3 ವರ್ಷ ಅಧಿಕಾರ ಚಲಾಯಿಸೋದು ವೈಖರಿ ಇತ್ತಲ್ಲ, ಅದು ನೋಡ್ಬಿಟ್ಟು ಜನಕ್ಕೆ ಸಾಕು, ಈ BJP ಲೋಕಲ್ ಯೂನಿಟ್ನ ನಾವು ನಂಬೋಂಗಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದರು. ಆ ಅಭಿಪ್ರಾಯ ಏನಾದರೂ ಬದಲಾಗಿದೆಯಾ? ಆಮೇಲೆ ಗ್ಯಾರಂಟಿ ಕಾರ್ಡ್ ಅವ್ರು ಹೇಳಿ ಕರೆಕ್ಟ್, 4.5 ಕೋಟಿ ಮತದಾರರು ಅಂದರೆ ಈ ಗೃಹಲಕ್ಷ್ಮಿಯರು ಇದಾರಲ್ಲ, 1,18,00,000 ಗೃಹಲಕ್ಷ್ಮಿಯರು ಅಂದರೆ ಅಷ್ಟು ಕುಟುಂಬಗಳು, ಮನೆಗೆ 4 ಓಟು ಅಂತ 4.5 ಕೋಟಿ ಓಟು ಈಗಲೂ ಸುಭದ್ರವಾಗಿ ಕಾಂಗ್ರೆಸ್ ನಡೆಯುತ್ತಾ ಅಂತ ಖಾಸ ವ್ಯತ್ಯಾಸ ಇಲ್ಲ. ವೋಟ್ ಶೇರ್ಗಳನ್ನ ನೋಡೋದಾದ್ರೆ ಕರ್ನಾಟಕದ ವಿಷಯಕ್ಕೆ ಬರೋದು, ಆದ್ರೆ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆಯಲ್ಲಿ ಎಫೆಕ್ಟ್ ಆಗುತ್ತಾ? ಒಂದು ಎಕ್ಸ್ ಫ್ಯಾಕ್ಟರ್ ಬಿಜೆಪಿಯ ಪರವಾಗಿ ಇರೋದು ಅದು ಮೋದಿ. ಬಹಳಷ್ಟು ಜನರನ್ನ ನಾವು ಕೇಳಿದಾಗ
ರಾಜ್ಯದ ಎಲೆಕ್ಷನ್ಗೆ ಬಂದಾಗ ನಾವು ಬೇರೆ ಹಾಕ್ತೀವಿ, ಲೋಕಸಭಾ ಎಲೆಕ್ಷನ್ಗೆ ಬಂದಾಗ ನಾವು ಮೋದಿ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿದ್ರು. ಬೇರೆ ಬೇರೆ ರಾಜ್ಯಗಳಲ್ಲೂ ಹಿಂಗಿದ್ದೇ ಒಂದು ಸರ್ವೆ ಸುಮ್ಮನೆ ಹಿಂಗೆ ಮಾತಾಡಿಸಿದಾಗ ಜನ ಹೇಳ್ತಾ ಇರುವಂಥದ್ದು. ಅದು ಯಾವ ರೀತಿ ಇಫೆಕ್ಟ್ ಆಗುತ್ತೆ ಚರ್ಚೆ ಮುಂದುವರಿಸ್ತೀವಿ, ಚಿಕ್ಕ ಬ್ರೇಕ್ ಆದ್ಮೇಲೆ. ನಟರಾಜ್ ಗೌಡ್ರೆ, 20+ ಸ್ಥಾನಗಳನ್ನು ಕರ್ನಾಟಕದಲ್ಲಿ ಪಡಿಬೇಕು ಅನ್ನೋ ಹುಮ್ಮಸ್ನಲ್ಲಿ ಕಾಂಗ್ರೆಸ್ ವಿಧಾನಸಭಾ ಎಲೆಕ್ಷನ್ ಗೆದ್ದಾಗಿನಿಂದಲೂ ಕೂಡ ಇದೆ. ಬಟ್ ಈ ಸಮೀಕ್ಷೆಗಳು ಉಲ್ಟಾ ಹೇಳ್ತಿದ್ಯಲ್ಲ? ಇಲ್ಲ, ಈಗ ಅದು ಅವರ ಸಮೀಕ್ಷೆ ಅದು ಯಾವ ರೀತಿಯ ಸ್ಯಾಂಪಲ್ ತಗೊಂಡಿದ್ದಾರೆ ಅದೊಂದು ಬೇರೆ ವಿಷಯ. ಬಟ್ ನಮ್ಮಲ್ಲಿ ಏನಾಗಿದೆ ಅಂದರೆ ನಮಗೆ 100% ಗ್ಯಾರಂಟಿ ಇದೆ. ಯಾಕಂದರೆ ನಾವು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಜನಗಳನ್ನ ಮಾತಾಡಿಸ್ತಾ ಇದ್ದಾಗ ಒಂದು ಗೃಹಜ್ಯೋತಿ ಅನ್ನೋದು 1,62,00,000 ಕುಟುಂಬಗಳಿಗೆ 0 ಬಿಲ್ ಹೋಗಬೇಕಾದ್ರೆ ಅದಕ್ಕಿಂತ ಸಂತೋಷವಾದ ಒಂದು ವಿಷಯ ಬೇರೆ ಇಲ್ಲ. ಆಮೇಲೆ ಗೃಹಲಕ್ಷ್ಮಿನಲ್ಲಿ 1,17,00,000 ಮಹಿಳೆಯರ ಅಕೌಂಟ್ಗೆ ಹಣ ಹೋಗ್ತಾ ಇದೆ, ಆ ಕುಟುಂಬಗಳಿಗೆ ಹಣ ಹೋಗ್ತಾ ಇದೆ. ಸೊ ಅವರು ಭಾಳ ಖುಷಿಯಾಗಿದ್ದಾರೆ. ಈ ಸರ್ಕಾರ ಮುಂದುವರಿಬೇಕು, ಇದೇ ರೀತಿ ಡೆಲ್ಲಿಲೂ ಕೂಡ ಒಂದು ಅವಕಾಶ ಬರಬೇಕು ಅಂತೇಳಿ. ಈಗ ಖರ್ಗೆ ಅವರು ಕರ್ನಾಟಕದವರು, ಖರ್ಗೆ ಅವರು ದೆಹಲಿನಲ್ಲಿ AICC ಅಧ್ಯಕ್ಷರಾಗಿದ್ದಾರೆ, ಇಂಡಿಯಾ ಮೈತ್ರಿಕೂಟದ ಸಂಚಾಲಕರಾಗಿದ್ದಾರೆ. ಅವ್ರದ್ದು ಕೂಡ ಒಂದು ಗೌರವ. ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್, ಈ 3 ಜನರ ನಾಯಕತ್ವ ಇದೆಯಲ್ಲ ಕರ್ನಾಟಕದಲ್ಲಿ, ಯಾವುದೇ ಸಂಶಯ ಬೇಡ. ನೀವು ಯಾವುದೇ ರೀತಿಯ ನೀವು ಜಾತಿ ಸಮೀಕರಣಗಳನ್ನು ತೆಗೆದುಕೊಳ್ಳಿ ಅಥವಾ ನಮ್ಮ ಅಭಿವೃದ್ಧಿ ವಿಷಯಗಳು ತೆಗೆದುಕೊಳ್ಳಿ, ಯಾವುದೇ ಅಂಕಿಅಂಶದಲ್ಲಿ ರಿಫ್ಲೆಕ್ಟ್ ಇನ್ ಲೋಕಸಭಾ ಅನ್ನೋದು ನನ್ನ ಪ್ರಶ್ನೆ. ರಿಫ್ಲೆಕ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ವಿಧಾನಸಭೆ ಯಾರು ಗೆಲ್ತಾರಲ್ಲ ಅವರು ಲೋಕಸಭೆ ಗೆದ್ದ ಇತಿಹಾಸ ಬಹಳ ಕಡಿಮೆ ಇದೆ. ಕರೆಕ್ಟ್. ಸೊ ಹಾಗಾಗಿ ನಾನು ಹೇಳೋದು, ಇವಾಗ ನೀವು ಒಂದು 5 ಗ್ಯಾರಂಟಿಗಳನ್ನ ಅಥವಾ ಯಾವುದೇ ಒಂದು ಗ್ಯಾರಂಟಿಗಳನ್ನ ಜನರ ಮುಂದೆ ಕೊಟ್ಟು ಹೋದಾಗ ಡೆಫಿನೆಟ್ಲಿ ವೋಟ್ ಹಾಕ್ತಾರೆ. ಅದರಲ್ಲಿ ಸೆಕೆಂಡ್ ಥಾಟ್ ಇಲ್ಲ. ಎಕ್ಸಾಂಪಲ್, ನಿಮ್ಮದೇ ಸರ್ಕಾರ ರಚನೆ ಆಗಿರೋದು. ಆದ್ರೆ ಆ ಗ್ಯಾರಂಟಿಗಳನ್ನ ಪಡೆದುಕೊಂಡ ನಂತರವೂ ವೋಟ್ ನಿಮಗೆ ಬೀಳುತ್ತಾ ಲೋಕಸಭೆಯಲ್ಲಿ ಅನ್ನೋದು ನನ್ನ ಪ್ರಶ್ನೆ. ಖಂಡಿತವಾಗಿ ಬೀಳುತ್ತೆ. ಯಾಕಂದ್ರೆ ಈಗ ಮೋದಿಯವರು ಕೂಡ BJP ಕೂಡ ಮೋದಿ ಕಿ ಗ್ಯಾರಂಟಿ ಅಂತ ಘೋಷಣೆಗಳು ಮಾಡ್ತಾ ಇರ್ತಾರೆ. ಅವರ ಜಾಹೀರಾತುಗಳು, ಅವರ ಮಾತು, ಮೋದಿ ಕಿ ಗ್ಯಾರಂಟಿ, ಕೆಲಸ ಮಾಡ್ತಾ ಇದೀವಿ ನಾವು, ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ, ಬೆಲೆ ಏರಿಕೆ ಕಡಿಮೆ ಮಾಡ್ತಾ ಇದೀವಿ. ಇದು ಮೋದಿ ಕಿ ಗ್ಯಾರಂಟಿ. ಇದು ಕಾಂಗ್ರೆಸ್ ಗ್ಯಾರಂಟಿ ವಿಸಿಬಲ್ ಇದೆ. ನಮಗೆ 10 ವರ್ಷ ಸಮಯ ತಗೊಂಡಿಲ್ಲ ನಾವು. ಕೇವಲ ಬಂದ 9 ತಿಂಗಳು ಇವಾಗ ಆಗಿದೆ, 8 ತಿಂಗಳಲ್ಲಿ ಇಂಪ್ಲಿಮೆಂಟ್ ಎಲ್ಲ ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀವಿ. 6 ಕೋಟಿ ಜನ ಫಲಾನುಭವಿಗಳಾಗಿದ್ದಾರೆ. ಸೊ ಇದನ್ನ ಜನ ಇಷ್ಟಪಟ್ಟಿದ್ದಾರೆ. ನಾವು ಕೂಡ ಯಾವುದೋ ಒಂದು ಸರ್ವೆ ಮಾಧ್ಯಮ ಯಾವುದೋ ಒಬ್ರು ಸರ್ವೆ ಮಾಡಿದ್ರು, ಅವರು ಕೂಡ 85% ಜನ ಯಾರ್ಯಾರು ಫಲಾನುಭವಿಗಳಿದ್ದಾರೆ 85% ಬಹಳ ಖುಷಿ ಇದ್ದಾರೆ, ಸಂತುಷ್ಟರಾಗಿದ್ದಾರೆ ಅಂತ. ಸೊ ಹಂಗಿರ್ಬೇಕಾದ್ರೆ ಅದು ಮತವಾಗಿ ಪರಿಗಣನೆ ಆಗುತ್ತೆ, ಅದು ಬದಲಾವಣೆ ಕೂಡ ಆಗುತ್ತೆ. ನಾನು ಇನ್ನೊಂದು ಮೋಹನ್ ವಿಶ್ವ ಅವ್ರನ್ನ ಮಾತಾಡ್ಸೋಕೆ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಇವಾಗ ಕೇಂದ್ರದಲ್ಲಿ ಒಂದು ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಒಂದು ಗಟ್ಟಿ ನಾಯಕತ್ವ ಬೇಕು. ಐ ಥಿಂಕ್ INDA ಅಲ್ಲಿ ಎಡುತ್ತಾ ಇರೋದೇ ಅಲ್ಲಿ ಒಂದು ಗಟ್ಟಿ ನಾಯಕತ್ವ, ಅಥವಾ ಈ ಹೆಸರಿನ ಮೂಲಕ ನಾವು ಎಲೆಕ್ಷನ್ ಎದುರಿಸ್ತಿದ್ದೀವಿ. ಖರ್ಗೆ ಅವರ ಹೆಸರನ್ನ ಮೆನ್ಷನ್ ಮಾಡಿದಾಗ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಅದ್ರ ಬಗ್ಗೆ ಸೊಲ್ಲೆತ್ತಲಿಲ್ಲ. ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್ ತಂದ್ರು ಆ ಹೆಸರನ್ನ, ಅದ್ರ ಬಗ್ಗೆ ಯಾರು ಒಪ್ಪಿಗೆ ಮಾಡ್ಕೊಂಡಿಲ್ಲ. INDA ಕೂಟನ ಒಟ್ಟಿಗೆ ತಂದ್ರು ನಿತೀಶ್ ಕುಮಾರ್, ಈಗ ಅವರು ಅವ್ರ ಕೂಟದಲ್ಲೇ ಇಲ್ಲ. ಕಳೆದ 30 ವರ್ಷಗಳಿಂದ ಮಲ್ಟಿಪಾರ್ಟಿ ಡೆಮಾಕ್ರಸಿ. ಇವನ್ ವಾಜಪೇಯಿ ಇದ್ದಾಗ, NDA ಮೈತ್ರಿಕೂಟ ಇದ್ದಾಗ, ನಾವು UPA 1 UPA 2 ಇದ್ದಾಗ ಯಾವುದೋ ಒಂದು ಏಕ ವ್ಯಕ್ತಿ ನಾಯಕತ್ವ ನೋಡಿಕೊಂಡು ದೇಶದಲ್ಲಿ ವೋಟ್ ಆಗಿಲ್ಲ. ಯಾಕಂದ್ರೆ ಅಜೆಂಡಾಗಳು, ಚುನಾವಣಾ ಅಜೆಂಡಾಗಳು, ಅವೆಲ್ಲ ಅವರ ಮ್ಯಾನಿಫೆಸ್ಟೋ, ಅವ್ರು ಏನು ಭರವಸೆಗಳನ್ನ ಮೂಡಿಸ್ತಾರೆ, ಜನಗಳಿಗೆ ಯಾರ ಮೇಲೆ ನಂಬಿಕೆ ಬರುತ್ತೆ ಅವ್ರು ವೋಟ್ ಆಗ್ತಾ ಇದ್ರು. ಈಗ ಮೋದಿಯವರ ಪ್ರಚಾರ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಾಧ್ಯಮ ಪ್ರಿಯ ಅವರು ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಜನ ಆತರ ತೋರಿಸ್ತಾರೆ ಹೊರತು ಇದು ವ್ಯಕ್ತಿ ವರ್ಸಸ್ ವ್ಯಕ್ತಿ ಅಲ್ಲ. ಇದು ಇಂಡಿಯಾ ಮೈತ್ರಿಕೂಟ ವರ್ಸಸ್ NDA ಮೈತ್ರಿಕೂಟ. NDA ಮೈತ್ರಿಕೂಟದಲ್ಲಿ ಏನ್ ಕೆಲಸ ಮಾಡಿದ್ದಾರೆ 10 ವರ್ಷಗಳಿಂದ? NDA ಮೈತ್ರಿಕೂಟ ಇಸ್ ಮೋದಿ ಡ್ರಿವನ್ ಸರ್, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ, ಅದನ್ನ ನೀವು ಒಪ್ಕೊಳ್ಳೇಬೇಕು. ಈಗ ಹಂಗಿರ್ಬೋದು, ಬಟ್ ಏನ್ ಗೊತ್ತಾ, ಇದು ಪ್ರೆಸಿಡೆನ್ಷಿಯಲ್ ಸ್ಟೈಲ್ ಆಫ್ ಎಲೆಕ್ಷನ್ ಅಲ್ಲ, ಅಮೆರಿಕನ್ ಸ್ಟೈಲ್ ಅಲ್ಲ, ರಿಪಬ್ಲಿಕನ್ ಡೆಮಾಕ್ರಾಟಿಕ್ ಅಂತ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಲ್ಟಿಪಾರ್ಟಿ ಡೆಮಾಕ್ರಸಿನಲ್ಲಿ ಯಾರು ಯೋಜನೆಗಳನ್ನ ಕೊಡ್ತಾರೆ. ಈಗ ನಾವು ಕಾಂಗ್ರೆಸ್ ಗ್ಯಾರಂಟಿ ನಾವು ಇಡೀ ದೇಶಕ್ಕೆ ಕೊಡ್ತೀವಿ ಅಂತ ಹೇಳಿದೀವಿ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಇಡೀ ದೇಶಕ್ಕೆ ಕೊಡ್ತೀವಿ ಅಂತ ಹೇಳಿದೀವಿ. ಸಾರ್ವತ್ರಿಕ ಮೂಲ ಆದಾಯ ಯೋಜನೆಯ ಪರಿಕಲ್ಪನೆ ಇದು ಅಂತ ಹೇಳಿದೀವಿ ನಾವು. 60,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ ಹೋಗುತ್ತೆ ಅಂತ ಹೇಳಿದೀವಿ. ಸೊ ಇದಕ್ಕಿಂತ ಒಳ್ಳೆ ಯೋಜನೆಯನ್ನ ಮೋದಿ ಅವರನ್ನು ಕೊಟ್ಟು ಘೋಷಣೆ ಮಾಡಿದ್ರೆ ಅಲ್ಲ, ಇದೇ ನಿರ್ವಹಣೆ ಮಾಡ್ಬೇಕಷ್ಟೇ. ಆರ್ಥಿಕ ನಿರ್ವಹಣೆ ಕರ್ನಾಟಕದಲ್ಲಿ ನಾವು ಮಾಡ್ತಾ ಇಲ್ವಾ? ಈಗ ಬಿಜೆಪಿಗರು 130 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಮೋದಿ ಅವರು ಕೇವಲ ಗುಜರಾತ್ ಮಾತ್ರ ಅಭಿವೃದ್ಧಿ ಆಗ್ತಾ ಇದ್ರೆ ಕರ್ನಾಟಕಕ್ಕೆ ಬಂದಿದ್ದರಿಂದ 20 ಲಕ್ಷ ಕೋಟಿ. ನೀವು ಕೊರೋನಾ ನಿರ್ವಹಣೆ ನೋಡಿದ್ರಿ, ನೀವು 20 ಲಕ್ಷ ಕೋಟಿ ಪ್ಯಾಕೇಜ್ ಎಲ್ಲಿ ಬಂತು ಏನಾದ್ರು ಬಂತ? ಪಾಕಿಸ್ತಾನ ಮತ್ತೆ ಶ್ರೀಲಂಕಾ ಎಕ್ಸಾಂಪಲ್ ಸಾಕಾಗಲ್ವಾ ಸರ್ ದೇಶಕ್ಕೆ? ಫ್ರೀ ಬೀಸ್ ಕೊಟ್ಕೊಂಡು ಫ್ರೀ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ. ಈಗ ಮೋದಿ ಅವರು 130 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ, ಅದು ಪಾಕಿಸ್ತಾನ ಶ್ರೀಲಂಕಾ ಆಗಿದೆಯಾ? ಅದು ಸಾಲ 130 ಲಕ್ಷ ಕೋಟಿ ಸಾಲ ಮಾಡಿದ್ರು ಕೂಡ ಯಾವ್ದ್ರ ಮೇಲೆ ಆಗಿದೆ?
ಇನ್ವೆಸ್ಟ್ಮೆಂಟ್ ತಗೊಂಡಿರೋ ಸಾಲ ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿದೆ. ಉತ್ತರ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಅದಾನಿ ಅಂಬಾನಿ ಅಭಿವೃದ್ಧಿ ಆಗಿದ್ದಾರೆ. 7 ಲಕ್ಷ ಕೋಟಿ 8 ಲಕ್ಷ ಕೋಟಿ ಅವರು ಆಸ್ತಿ ಮಾಡ್ಕೊಂತಾ ಇದ್ದಾರೆ. ಕೆಲವರು ಆಸ್ತಿ ಮಾಡ್ಕೊಂಡು ಪಲಾಯನ ಮಾಡ್ತಾ ಇದ್ದಾರೆ, ರೈಟ್ ಆಫ್ ಮಾಡ್ತಾ ಇದ್ದಾರೆ. ಕೆಲವರು ಸಾಲ ಮನ್ನಾ ಮಾಡ್ತಾರೆ. 14,56,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತಾ ಇದ್ದೀರಿ ಉದ್ಯಮಿಗಳದ್ದು. ಸೊ ಈ ತರ ಆಗ್ತಾ ಇದೆ ಅಲ್ಲಿ. ನೀವು ನಮ್ಮ ರಾಜ್ಯಕ್ಕೆ ಏನಾದ್ರು ಬಂದಿದ್ಯಾ ಅದರಿಂದ 130 ಲಕ್ಷ ಕೋಟಿನಲ್ಲಿ? ಇಲ್ಲಿ ನಮ್ಮ ರಾಜ್ಯಕ್ಕೆ ಏನಾದ್ರು ನಮ್ಗೆ ಕೊಡೋದು ನಮ್ಮ ಪಾಲಿಗೆ ಕೊಟ್ಟಿಲ್ಲ. ಈ ತರ. ಬಟ್ ಆದರೆ ರಾಜ್ಯದಲ್ಲಿ ಇವೆಲ್ಲ ಚುನಾವಣೆಗೆ ಚರ್ಚೆಗೆ ಬರ್ತವೆ. ಇದೇ ಜನ ಅಭಿವೃದ್ಧಿ ಮಾದರಿನ ಇಷ್ಟಪಡುವಂಥದ್ದು. 10 ವರ್ಷದ ಅಭಿವೃದ್ಧಿ ಮಾದರಿ ಜನಕ್ಕೆ ಇಷ್ಟ ಇಲ್ಲ. ಅವರು ಅದರಿಂದ ಬದುಕು ಕಟ್ಕೊಟ್ಟಿಲ್ಲ. ಅವರು ಡಿಮಾನಿಟೇಷನ್ ಇಂದ, GST ಇಂದ, ಕೊರೋನಾ ನಿರ್ವಹಣೆಯಿಂದ ಇನ್ನೂ ಉದ್ಯೋಗ ಕಳ್ಕೊಂಡಿದ್ದಾರೆ, ಆರ್ಥಿಕ ಸಂಕಷ್ಟಕ್ಕೆ ಹೋಗಿದ್ದಾರೆ, ಬೆಲೆ ಏರಿಕೆ ತತ್ತರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಮಾತ್ರ ದೇಶನ ಉಳಿಸ್ತದೆ. ಓಕೆ, ಒಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಸ್ತೀವಿ. ಮೋಹನ್ ವಿಶ್ವ ಅವರೇ, ಕರ್ನಾಟಕದ ಬಗ್ಗೆನೂ ಮಾತನಾಡ್ತಾ ಇದ್ವಿ. ಆದ್ರೆ ನನಗೆ ಕರ್ನಾಟಕಕ್ಕೆ ಮುಂಚೆ ಒಂದು ಪ್ರಶ್ನೆ. ಈ ಸೌತ್ ಈಸ್ಟ್ ರೀಜನ್ ಇದೆಯಲ್ಲ ಸರ್, ಅಲ್ಲಿ ಎಕ್ಸ್ಟ್ರಾ ವೋಟ್ ಗಿಟ್ಟಿಸ್ಕೊಂಡ್ರೆ ಮಾತ್ರ ಬಿಜೆಪಿಗೆ ಹೆಚ್ಚಿನ ಸ್ಥಾನ ಬರೋದಕ್ಕೆ ಸಾಧ್ಯ. ಈ ಸೌತ್ ಈಸ್ಟ್ ಬೆಲ್ಟ್ ಇದೆಯಲ್ಲ ಅಲ್ಲಿ, ನಾರ್ತ್ ಈಸ್ಟ್ ನೀವು ಹೇಳ್ತೀರಾ? ಸೌತ್ ಈಸ್ಟ್, ನಾರ್ತ್ ವೆಸ್ಟ್ ಅಲ್ಲಿ ನೀವು ಗಟ್ಟಿಯಾಗಿದ್ದೀರಿ. ಸೌತ್ ಈಸ್ಟ್ ಇದೆಯಲ್ಲ, ಹೋಗ್ಲಿ ಸೌತ್ಗೆ ಬರೋಣ. ಸೌತ್ ನಲ್ಲಿ ಒಂದಷ್ಟು ಸ್ಥಾನಗಳನ್ನು ಗಳಿಸ್ಕೋಬೇಕು. 25 ಸ್ಯಾಚುರೇಷನ್ ತಲುಪಿದ್ದೀರಾ ನೀವು. ಕರ್ನಾಟಕದಲ್ಲಿ ಈಗ ಬಂದಿರೋ ಸರ್ವೆ ಪ್ರಕಾರ ಒಂದಷ್ಟು ಸ್ಥಾನಗಳನ್ನು ಕಳೆದುಕೊಳ್ತೀರಾ ನೀವು. ಇವಾಗ 370, 400 ಬರಬೇಕು ಅಂದ್ರೆ ಎಲ್ಲಿಂದಾದ್ರೂ ಬರಬೇಕಲ್ಲ ಸರ್. ಎಲ್ಲಿಂದ ಬರುತ್ತೆ ಓಟ್ಸು? ನೋಡಿ ಮೇಡಮ್, ನಮಗೆ ಈ ಸಲ ಸೌತ್ ಅಲ್ಲಿ ನೀವು ಫೋಕಸ್ ನೋಡಿದ್ರೆ, ತೆಲಂಗಾಣ ರೀಸೆಂಟ್ಲಿ ಕನ್ಕ್ಲೂಡ್ ಎಲೆಕ್ಷನ್ಸ್ ಅಲ್ಲಿ ನಮ್ದು ವೋಟ್ ಶೇರು ಮ್ಯಾಸಿವ್ ಆಗಿ ಜಾಸ್ತಿ ಆಯ್ತು. 11% ವರೆಗೂ ಹೋಯ್ತು ನಮ್ದು. ಆಯ್ತಲ್ಲ, ನಮಗೆ ಅದು ದೊಡ್ಡ ಬೂಸ್ಟ್ ಪ್ಲಸ್ ಪಾಯಿಂಟ್ ಸ್ಟೇಟ್ ಎಲೆಕ್ಷನ್ಗೆ. ತಿರ್ಗಾ MP ಎಲೆಕ್ಷನ್ ಅಂತ ಬಂದಾಗ ಕಳೆದ ಬಾರಿ ಆಲ್ರೆಡಿ 4 ಜನ MP ನಮ್ಮಲ್ಲಿ ಅಲ್ಲಿಂದ ಚುನಾಯಿತರಾಗಿ ಬಂದಿದ್ರು. 17ರಲ್ಲಿ 4 ಜನ. ಸೊ ಈ ಬಾರಿ ಅಲ್ಲೂ ಆ ನಂಬರ್ಸ್ ಜಾಸ್ತಿ ಆಗುತ್ತೆ. ನಮ್ಗೆ 7ರಿಂದ 8 ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ತಮಿಳ್ನಾಡಲ್ಲಿ ನೀವು ಇದೇ ಸರ್ವೆಗಳು ಹೇಳಿದಾವೆ. ಪ್ಲಸ್ ಇದೇ ಪ್ರಶಾಂತ್ ಕಿಶೋರ್, ಸ್ಟ್ರಾಟಜಿಸ್ಟ್, ಇಂಡಿಯಾ ಅಲಯನ್ಸು, ಆಮೇಲೆ TMC ಮಮತಾ ಬ್ಯಾನರ್ಜಿ ಅವರು, ಅವ್ರ ಬಾಯಿಂದ ಬಂದಿದೆ ಮೊನ್ನೆ ಇಂಟರ್ವ್ಯೂನಲ್ಲಿ 15% ವರ್ಗು ವೋಟ್ ಶೇರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಪ್ರಶಾಂತ್ ಕಿಶೋರ್ ಹೇಳಿರೋದು ಶೇರ್ ಜಾಸ್ತಿ ಆಗುತ್ತೆ ಸರ್, ಸೀಟಾಗಿ ಕನ್ವರ್ಟ್ ಆಗುತ್ತೆ ಆಗುತ್ತೆ. ನಾನು ಹೇಳಿದ್ನಲ್ಲ 15% ಅವ್ರು ಹೇಳಿರೋದು. ಬಟ್ ಈ ಸರ್ವೆಗಳು ಹೇಳ್ತಿರೋ ತಮಿಳ್ನಾಡಲ್ಲಿ 20% ಟಚ್ ಆಗುತ್ತೆ ಅಂತ ಹೇಳ್ತಾ ಇದೆ. ಟೈಮ್ಸ್ ನೌನಲ್ಲಿ ನಿಮ್ಗೆ 20% ನೀವು ಆದಾಗ ಸೀಟ್ ಕನ್ವರ್ಟ್ ಆಗಲ್ಲ ಅನ್ನೋದು ಶುದ್ಧ ಸುಳ್ಳೋದು. ಕನ್ವರ್ಟ್ ಆಗೇ ಆಗುತ್ತೆ ಅದು. ಸೊ ಇನ್ ರೋಡ್ಸ್ ನಾವು ಮಾಡ್ತಾ ಇದೀವಿ, 100% ಮಾಡ್ತೀವಿ. ತಿರ್ಗಾ ಇವಾಗ ಒಂದ್ ನಿಮಿಷ. ಸೊ ವೋಟ್ ಶೇರ್ ಜಾಸ್ತಿ ಆಗ್ತಿದೆ, ನಂಬರ್ಸ್ ನಮ್ ಸೌತ್ ಅಲ್ಲಿ ಜಾಸ್ತಿ ಆಗಿದೆ, ಸೌತ್ ಈಸ್ಟ್ ನಲ್ಲಿ, ಅದರಲ್ಲಿ ನೋ ಡೌಟ್. ಅದ್ರ 2 ಮಾತೇ ಇಲ್ಲ ನಮ್ಗೆ. ಆಯ್ತಲ್ಲ. ನೆಕ್ಸ್ಟ್ ಇವ್ರು ಹೇಳಿದ ವಿಷಯಗಳಿಗೆ ಬರೋದಾದ್ರೆ, ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರು. ಎಷ್ಟೋ ಕೋಟಿ ಗೃಹ ಜ್ಯೋತಿ ತಗೊಳ್ತಾ ಇರೋರು ಅವ್ರು ಓಟ್ ಹಾಕ್ತಾರೆ ನಮ್ಗೆ ಅಂತ ಹೇಳ್ಬಿಟ್ಟು. ಅಷ್ಟೇ ಕೋಟಿ ಗೃಹ ಜ್ಯೋತಿ ಇಲ್ದಿರೋರು ಇದಾರೆ, ಅವ್ರ ಕರೆಂಟ್ ಬಿಲ್ ಡಬಲ್ ಆಗಿದೆ, ಅವ್ರು ಯಾರು ಓಟ್ ಹಾಕಲ್ಲ ಲಾಸ್ಟ್ 10 ತಿಂಗಳಲ್ಲಿ. ಅದನ್ನ ಯೋಚನೆ ಮಾಡಬೇಕು. ತಿರ್ಗಾ ಅದೇ ಗೃಹಿಣಿಯರು ಕೈ ಸುಡ್ತಾ ಇದೆ. ನಂದಿನಿ ಹಾಲಿನ ಬೆಲೆ 4 ರೂಪಾಯಿ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಇದುವರೆಗೂ. ಅವ್ರಿಗೆ ಓಟ್ ಹಾಕಲ್ಲ, ಅವ್ರ ಕೈ ಸುಟ್ಟಿದೆ. ನೆಕ್ಸ್ಟ್ 35 ಲಕ್ಷ ರೈತ ಕುಟುಂಬಗಳಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿನಲ್ಲಿ ನಾವಿದ್ದಾಗ ಅಧಿಕಾರದಲ್ಲಿ ಕೇಂದ್ರದಿಂದ 6,000 ರೂಪಾಯಿ ಬರ್ತಿತ್ತು. ಯಡಿಯೂರಪ್ಪನವರು ಬೊಮ್ಮಾಯಿ 4,000 ರೂಪಾಯಿ ಸೇರಿಸ್ಕೊಡ್ತಾರೆ, 4,000 ರೂಪಾಯಿ ಕಟ್ ಮಾಡಿದ್ದಾರೆ. ಆ ಕುಟುಂಬ ಅದಾದ್ಮೇಲೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಿದ್ಯಾಸಿರಿ ಯೋಜನೆ ಅಂತ ಹೇಳಿ ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್ ತಂದ್ರು. ಫಸ್ಟ್ ಟೈಮ್ ಯಾರು ತಂದಿರ್ಲಿಲ್ಲ, ಅದನ್ನ ಕಟ್ ಮಾಡಾಕಿದ್ದಾರೆ. ಸೊ ಅಲ್ಲಿ ಕಟ್ ಮಾಡಿದ್ದಾರೆ. ನೀವು ಒಂದ್ ಕಡೆ ಕಟ್ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಕೊಟ್ಟ ತಕ್ಷಣ ನಿಮ್ಗೆ ಓಟ್ ಹಾಕೋದಕ್ಕೆ ಜನಗಳಿಗೆ ಏನು ಅಷ್ಟೊಂದು ಗೊತ್ತಾಗಲ್ಲ ಅನ್ಕೊಂಡಿದ್ದಾರೆ. ಇವ್ರು ಓವರ್ ಕಾನ್ಫಿಡೆಂಟ್ ಅಲ್ಲಿ ಇರೋದು. ನೆಕ್ಸ್ಟ್ ಯುವ ನಿಧಿ ಅಂತ ಬಂದಾಗ 5,28,000 ಜನ ಗ್ರಾಜುಯೇಟ್ ಆಗಿರೋದು ಲಾಸ್ಟ್ ಇಯರ್ ಅಲ್ಲಿ. ಬಟ್ ಇವ್ರು ಕೊಟ್ಟಿರೋದು ಬರೀ 3,500 ಜನಕ್ಕೆ. 85,000 ಅಪ್ಲಿಕೇಶನ್ ಅಲ್ಲಿ 81,000 ರಿಜೆಕ್ಟೆಡ್. ಆಯ್ತಲ್ಲ, ಈ ರೀತಿ ಫೇಲ್ಯೂರ್ಡ್. ನೆಕ್ಸ್ಟ್ ಅದಾನಿ ಅಂಬಾನಿ ಬಗ್ಗೆ ಎಲ್ಲ ಮಾತಾಡಿದ್ರು ಇವರು. ಯಾಕೆ ಇನ್ನು 1.5 ತಿಂಗಳು ಆಗಿಲ್ಲ, ತೆಲಂಗಾಣ ಮುಖ್ಯಮಂತ್ರಿ ಇದೇ ಅದಾನಿನ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಡಾವೋಸ್ ಅಲ್ಲಿ 8,500 ಕೋಟಿ ಒಂದು ಫೈನಾನ್ಷಿಯಲ್ ಡೀಲ್ಗೆ, ಬಿಸ್ನೆಸ್ ಡೀಲ್ಗೆ ತೆಲಂಗಾಣ ಸರ್ಕಾರದ ಜೊತೆ ಸೈನ್ ಹಾಕ್ಲಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ನವರು ತೆಲಂಗಾಣದಲ್ಲಿ ರಾಷ್ಟ್ರ ತಗೊಂಡೋಗಿ ಅದಾನಿ ಗಡಾಡ್ತಾ ಇದ್ದಾರೆ. ಈಗ ಅಶೋಕ್ ಗೆಹ್ಲೋಟ್ ರಾಜಸ್ಥಾನದಲ್ಲಿ ಆಯ್ತಲ್ಲ 16,500 ಕೋಟಿ ಸೋಲಾರ್ ಪ್ರಾಜೆಕ್ಟ್ ಅದಾನಿ ಕೊಟ್ಟಿಲ್ವಾ? ಏನು ಅಶೋಕ್ ಗೆಹ್ಲೋಟ್ ಹೋಗ್ಬಿಟ್ಟು ಅದಾನಿಗೆ ಮಮತಾ ಬ್ಯಾನರ್ಜಿ 40,000 ಕೋಟಿ ಅಷ್ಟು ಪ್ರಾಜೆಕ್ಟ್ ಅದಾನಿ ಕೊಟ್ಟಿರೋದು. ಹಾಗಾದ್ರೆ ಅವ್ರೇನ್ ತಗೊಂಡೋಗೋ ದೇಶನ ಅದಾನಿಗೆ ಮಾಡ್ತಾ ಇದಾರ? ನೋಡಿ, ನಾನು ಹೇಳೋದು ಕಾಂಗ್ರೆಸ್ನವ್ರಿಗೆ, ಇವಾಗ್ಲಾದ್ರೂ 10 ವರ್ಷ ಆಯ್ತು, ಈ ಸಲಿನ ನೀವು ಗೆಲ್ಲಲ್ಲ. ಆಯ್ತಲ್ಲ, ಸುಳ್ಳು ಹೇಳೋದನ್ನ ಬಿಡಿ. ಮತ್ತ ಅದೇ ಸುಳ್ಳುಗಳು, ಅದೇ ಕತೆಗಳು, ಅದೇ ಡ್ರಾಮಾಗಳು, ಅದು ಬಿಟ್ಟು ಹೊಸದೇನಾದ್ರು ಅಟ್ಲೀಸ್ಟ್ ಮಾಡಿ. ಆಯ್ತಲ್ಲ, ಮತ್ ಪದೇ ಪದೇ ಅದೇ ಸುಳ್ಳುಗಳನ್ನ ಯಾಕೆ ಹೇಳ್ಕೊಂಡು ಕೂತ್ಕೊಳ್ತಾರೆ? ನೋಡಿ, ನಾವು ವೈಟ್ ಪೇಪರ್ ರಿಲೀಸ್ ಮಾಡಿದೀವಿ ಈಗ ಪಾರ್ಲಿಮೆಂಟ್ ಅಲ್ಲಿ. ಅದ್ರಲ್ಲಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಇವ್ರ ಟೈಮಲ್ಲಿ
ಯಾವ ರೀತಿ ಸ್ಕ್ಯಾಮ್ಗಳಾಗ್ತಿತ್ತು, ಏನೇನ್ ಸಮಸ್ಯೆಗಳಿತ್ತು, ಎಷ್ಟು ಭಯೋತ್ಪಾದಕ ದಾಳಿಗಳಿದ್ವು, ಇದೆಲ್ಲ ನಡೀತಿತ್ತು. ಮತ್ತೆ ಕರ್ನಾಟಕಕ್ಕೂ ಮತ್ತೆ ಬರ್ತೀನಿ, ಇನ್ನೊಂದು ಪಾಯಿಂಟ್ ಮುಗಿಸ್ಬಿಡ್ತೀನಿ ನಿಮ್ಗೆ. ಅಲ್ಲ, ಲಾಸ್ಟ್ ಪಾಯಿಂಟ್ ಮುಗಿಸ್ಬೇಕು, ನಾನು ಮುಗಿಸ್ಬಿಡ್ತೀನಿ ಕೇಳಿ. ಅನುದಾನದ ವಿಚಾರವಾಗಿ ನೀವು ಕೇಳಿದ್ರು ಒಂದು ಪ್ರಶ್ನೆ ಅವ್ರನ್ನ, ಇಡೀ ದೇಶಕ್ಕೆ ಗ್ಯಾರಂಟಿ ಕೊಟ್ರೆ ಆರ್ಥಿಕತೆ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ. ನೀವು ದೇಶ ಬಿಡಿ, ಕರ್ನಾಟಕ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ. ಇದೇ ಸಿದ್ದರಾಮಯ್ಯನವರು ಬಡ್ಜೆಟ್ ಪ್ರೆಸೆಂಟ್ ಮಾಡೋ ದಿವಸ ಓಪನ್ ಆಗಿ ಎಲ್ಲರಿಗೂ ಶಾಸಕರಿಗೆ ಹೇಳ್ತಾರೆ, ಅಪ್ಪ ಇನ್ನೊಂದು ವರ್ಷ ಯಾರು ದುಡ್ಡು ಕೇಳ್ಕೊಡ್ರೋ ನಿಮ್ಗೆ ಅನುದಾನ ಕೊಡಲ್ಲ ಅಂತ ಹೇಳಿ. ಶಾಸಕರುಗಳು BR ಪಾಟೀಲ್ ಪತ್ರ ಬರೀತಾರೆ, ನನ್ಗೆ ಅನುದಾನ ಕೊಡಿ, ನನ್ನ ಕಮಿಷನ್ ಕೇಳ್ತಾರೆ ಮಧ್ಯವರ್ತಿಗಳು. ಒಂದೇ ಒಂದು ಗುದ್ಲಿ ಪೂಜೆ ಮಾಡ್ತಿರೋ ತೋರಿಸಿ ಕಳೆದ ಅಧಿಕಾರಕ್ಕೆ ಬಂದು ಮಾತಾಡ್ತೀನಿ. ಬ್ರೇಕ್. ಮಹೇಶ್ ಅವರೇ, JDS 2 ಸ್ಥಾನ ಪಡೆಯುತ್ತೆ ಅನ್ನೋದನ್ನ ಸಮೀಕ್ಷೆಗಳು ಹೇಳ್ತಾ ಇವೆ. ಇದಕ್ಕಿಂತ ಹೆಚ್ಚು ಸ್ಥಾನದ ನಿರೀಕ್ಷೆಯಲ್ಲಿ ನೀವು ಸೀಟ್ ಹಂಚಿಕೆಯಲ್ಲಿ ವೇಟ್ ಮಾಡ್ತಾ ಇದ್ದೀರಾ, 5 ಸ್ಥಾನ ಬೇಕು ಅಂತ. ಇಲ್ಲ ಮೇಡಮ್, ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ನಾನೇ ಹೇಳೋಣ ಅಂತಿದ್ದೆ. ಸನ್ಮಾನ್ಯ ದೇವೇಗೌಡಜಿಯವರು ಮೊನ್ನೆನೂ ಸಹ ಈಗಾಗಲೇ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯಸಭೆಯಲ್ಲೂ ಸಹ ತಮ್ಮ ಭಾಷಣವನ್ನ ಮಾಡಿದ್ದಾರೆ. ನೀವು ತಿಳ್ಕೊಂಡಿರ್ಬೋದು ನಾನು ಯಾಕೆ ಭಾರತೀಯ ಜನತಾ ಪಕ್ಷದ ಜೊತೆ ಕೈ ಜೋಡಿಸಿದ್ದೇನೆ ಈ ಬಾರಿ ಅಂತ ಹೇಳಿದ್ದಾರೆ. ಅದು ಅತಿ ಶೀಘ್ರದಲ್ಲೇ ಆಗುತ್ತೆ. ಎಷ್ಟು ನಮಗೆ ಕೊಡ್ತಾರೆ ಸೀಟನ್ನು ಅಂತ ನಮಗೆ ಅದ್ರ ಬಗ್ಗೆ ನಮಗೆ ಚಿಂತನೆ ಮಾಡ್ತಾ ಇಲ್ಲ. ಅವರೆಷ್ಟೇ ಕೊಡ್ಲಿ, ನಾವು 6 ತಿಂಗಳಿನಿಂದ ನಾವು ಆಕ್ಟಿವ್ ಆಗಿದ್ದೇವೆ. ಕುಮಾರಸ್ವಾಮಿ ಸಾಹೇಬ್ರ ಒಂದು ಮನೆ ಏನಿದೆ, ಆ ಮನೆಯಿಂದನೇ ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿ ಯಾರು ಘಟಾನುಘಟಿ ನಾಯಕರುಗಳಿದ್ದಾರೆ ಎಲ್ಲರ ಜೊತೆಲೂ ಸ್ನೇಹ ಸಂಬಂಧದಿಂದ ನಾವು ಈಗಾಗಲೇ ಚುನಾವಣೆಗೆ ತಯಾರಾಗಿದ್ದೇವೆ. ನಿಮ್ಗೊಂದು ಮಾತನ್ನ ಹೇಳ್ತೇನೆ, ಕಾಂಗ್ರೆಸ್ ಪಂಚರಾಜ್ಯ ಚುನಾವಣೆಗಳನ್ನು ನೆನಪಿಟ್ಕೋಬೇಕಾಗುತ್ತೆ. ಒಂದು ಅಸ್ತ್ರವನ್ನ ಬಿಟ್ಟಿದ್ರು, ಜಾತಿ ಗಣತಿ ಅಸ್ತ್ರವನ್ನ. ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರೇ ಅದ್ರ ಬಗ್ಗೆ ನೇರವಾಗಿ ಮಾತನಾಡಿದ್ರು, ನಮ್ಮ ಸರ್ಕಾರಗಳು ಬಂದ್ರೆ ಅದನ್ನ ಜಾರಿಗೆ ತರ್ತೀವಿ ಅಂತ. ಈಗ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಒಂದು ಆಯ್ತಲ್ವಾ. ಎರಡನೇದಾಗಿ 2004ರಲ್ಲಿ ಒಂದು ಆಸೆ ಇಟ್ಕೊಂಡಿದ್ರು, 24% OBC ಅವರು ವೋಟ್ ಹಾಕಿರ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ. 2004 ಲಾಸ್ಟ್, ಅಲ್ಲಿಂದ ಇಲ್ಲಿವರೆಗೂ 15% ಮೇಲೆ ಆಗ್ತಾ ಇಲ್ಲ OBC ಅಸ್ತ್ರ. ಇವಾಗ ಅದೇ ಸನ್ಮಾನ್ಯ ಮೋದಿಜಿಯವ್ರ ಮೇಲೆ ಮೋದಿಜಿಯವರು 44% ತಗೊಳ್ತಾ ಇದ್ದಾರೆ OBC ಅಂತ ಇವ್ರಿಗೆ ಗೊತ್ತಿದೆ. ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಎಷ್ಟು ವೋಟ್ ಬೀಳುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಈ ದೇಶದಲ್ಲಿ ಅಂತ. ಆದ್ರೂ ಸಹ ಯಾರು ಐಡಿಯಾ ಕೊಟ್ಟರು ಗೊತ್ತಿಲ್ಲ, OBC ವೋಟ್ ಅನ್ನು ನಾವು ಏನಾದ್ರೂ ಮಾಡಬೇಕು. ರಾಹುಲ್ ಗಾಂಧೀಜಿಯವರು ಫೈನಲ್ ರಿಯಾಕ್ಷನ್. ಕೆಲವು ವಿಷಯಗಳಿದೆ ದೇಶದಲ್ಲಿ, ಬಹಳ ವಿಷಯಗಳಿದ್ದಾವೆ. ಆ ವಿಷಯಗಳು ಆಧಾರದ ಮೇಲೆ ನಾವು ಚುನಾವಣೆ ಮಾಡ್ತೀವಿ. ಇದು ಒಬ್ಬ ವ್ಯಕ್ತಿ ವರ್ಸಸ್ ಒಬ್ಬ ವ್ಯಕ್ತಿ ಅಲ್ಲ. ಆದರೆ ಕರ್ನಾಟಕದಲ್ಲಿ ಮಾನ್ಯ ಖರ್ಗೆ ಅವರಿದ್ದಾರೆ, ಅವರ ಒಂದು ಮೋದಿ ಅವ್ರಿಗೆ ಹೆಂಗೆ ಗುಜರಾತ್ ಅವಕಾಶವನ್ನು ಮಾಡಿಕೊಡ್ತಾ ಇತ್ತು, ಬೆಂಬಲಕ್ಕೆ ನಿಂತ್ಕೊಂತು, ಹಂಗೆ ಖರ್ಗೆ ಅವರು ಬೆಂಬಲಕ್ಕೆ ಕರ್ನಾಟಕ ನಿಂತ್ಕೊಂತದೆ, ಕರ್ನಾಟಕ ಜನ ನಿಂತ್ಕೊಂತಾರೆ. ಯಾಕಂದರೆ AICC ಅಧ್ಯಕ್ಷರಾಗಿರೋದು ನಮ್ಮ ಕರ್ನಾಟಕದ ನಮಗೊಂದು ಸಂತೋಷನೇ. ಕಳೆದ 7 ದಶಕದಲ್ಲಿ ಇದು ಪ್ರಥಮ ಬಾರಿಗೆ ಆಗಿದೆ. ಆಮೇಲೆ ಸಂಚಾಲಕರಾಗಿದ್ದಾರೆ, ಇಂಡಿಯಾ ಮೈತ್ರಿಕೂಟ ಸಂಚಾಲಕರಾಗಿದ್ದಾರೆ. ಯಾವ ಅವಕಾಶಗಳು ಬೇಕಾದರೂ ಬರ್ಬೋದು. ಈಗ ಪ್ರಧಾನಮಂತ್ರಿ ಘೋಷಣೆ ಮಾಡುವಂಥ ಅವಕಾಶ ನಮಗಿಲ್ಲ. ಈಗ 28 ಪಕ್ಷಗಳಿರುವಂಥದ್ದು, ಇವರೇ ಅಭ್ಯರ್ಥಿ ಅಂತ ಏನು ಘೋಷಣೆ ಮಾಡ್ಕೊಂಡು ಹೋಗಲ್ಲ. ಆದರೆ ಕೇಜ್ರಿವಾಲ್ ಅವರು ಮತ್ತು ಮಮತಾ ಬ್ಯಾನರ್ಜಿ ಅವರು ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿ ಅನ್ನೋದು ನಮ್ಗೆ ಸಂತೋಷದಿದೆ, ಕನ್ನಡಿಗರಿಗೆ ಸಂತೋಷದಿದೆ. ಆದರೆ ತೀರ್ಮಾನವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಖರ್ಗೆ ಅವರ ನಾಯಕತ್ವಕ್ಕೆ, ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ, DK ಶಿವಕುಮಾರ್ ನಾಯಕತ್ವಕ್ಕೆ ಕರ್ನಾಟಕ ಜನ ಮನ್ನಣೆಯನ್ನು ಕೊಡ್ತಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ 20 ಸೀಟ್ಗಳನ್ನ ಖಂಡಿತ ಗೆದ್ದೇ ಗೆಲ್ತೀವಿ. ಭಾರತೀಯ ಜನತಾ ಪಾರ್ಟಿ ಮೊದಲ ಗೆಲುವು ಮೇಡಮ್, ಮೊದಲ ಗೆಲುವು ಬರುವಂತ MLC ಎಲೆಕ್ಷನ್. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.